ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಛೇಜಮಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ತೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುದ್ಧಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋಃ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ನನ್ನ ದಿವಸ ದಾಮೋದರ ಸ್ತೋತ್ರದಲ್ಲಿ 4 ಶ್ಲೋಕಗಳವರೆಗೆ ಆಗಿದೆ. ಈಗ 5ನೆಯ ಶ್ಲೋಕ ಕೃಷ್ಣಾವತಾರದ ಬಗ್ಗೆ ಹೇಳ್ತಾ ಬಂದಿದ್ದಾರೆ. ಈಗ ಕೃಷ್ಣನ ಮತ್ತೊಂದು ಸಂದರ್ಭ, ಕೃಷ್ಣ ಮಾಡಿದ ದೊಡ್ಡ ಕೆಲಸ. ನಾವೆಲ್ಲ ನರಕ ಚತುರ್ದಶಿ ಆಚರಣೆ ಮಾಡ್ತೀವಿ. ನರಕಾಸುರನ ವಧ ಪ್ರಸಂಗ ಏನಿದೆ ಅದರ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ನರಕಾಸುರನ ಸಂಹಾರ ಅಷ್ಟೇ, ನರಕಾಸುರನ ಒಬ್ಬನೇ ಅಲ್ಲ, ಇನ್ನು ಅನೇಕರನ್ನ ಸಂಹಾರ ಮಾಡಿದ್ದಾನೆ ಪರಮಾತ್ಮ. ಅವ್ರು ಯಾರ್ಯಾರನ್ನ ಸಂಹಾರ ಮಾಡಿದ್ದಾರೆ ಅಥವಾ ಹೆಸರನ್ನ ಹೇಳ್ತಾ ಹೋಗ್ತಾರೆ. 5ನೆಯ ಶ್ಲೋಕ. ಖಗವರ ವಾಹನ ಜಯ ಪೀಠಾರೆ ಜಯ ಮುರಭಂಜನ ಪಾರ್ಥ ಸಖೇತ್ವಂ ಭೌಮ ವಿನಾಶಕ ದುರ್ಜನ ಹಾರಿನ್ ಸಜ್ಜನ ಪಾಲಕ ಜಯ ದೇವೇಶ. ಈ ಶ್ಲೋಕದಲ್ಲಿ ಖಗವರ ವಾಹನ, ಭಗವಂತನ ವಾಹನ ಯಾವುದು? 2 ವಾಹನ ವಸ್ತುತಃ. ಒಂದು ಗರುಡ ವಾಹನ ಅಂತ ಪ್ರಸಿದ್ಧ ಭಗವಂತನ ವಾಹನ. ಮತ್ತೊಂದು ವಾಹನ ಯಾವುದು? ವಾಯುವಾಹನ. ವರದೋ ವಾಯುವಾಹನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ವಾಯುವಿನ ಮೇಲೆ ಭಗವಂತ ಕೂತ್ಕೊಂಡು ಹೋಗ್ತಾನೆ ಅಂತ. ಈಗ ಹನುಮಂತನ ಮೇಲೆ ಶ್ರೀರಾಮಚಂದ್ರ ಕೂತ್ಕೊಂಡು ಹೋಗ್ತಾನೆ, ಅವನ ಹೆಗಲ ಮೇಲೆ. ಒಂದ್ ಕಡೆ ಲಕ್ಷ್ಮಣ, ಮತ್ತೊಂದ್ ಕಡೆ ರಾಮ. ಆ ರೀತಿ ಮೂಲ ರೂಪದಲ್ಲಿ, ವಾಯು ರೂಪದಲ್ಲಿ ತಾನು ಭಗವಂತನನ್ನ ಹೊತ್ತುಕೊಂಡು ಹೋಗ್ತಾನೆ. ನಿಜವಾಗಿ ಅವರನ್ನ ಹೊತ್ಕೊಳ್ಳಿಕ್ ಶಕ್ತಿ ಇರೋದು ಅಂದ್ರೆ ಅವನ ಅನುಗ್ರಹದಿಂದ, ಅದು ವಾಯುದೇವರಿಗೆ. ಗರುಡನ ಮೇಲೆ ಜಾಸ್ತಿ ಪ್ರಸಿದ್ಧಿ, ಗರುಡ ವಾಹನ ಕೃಷ್ಣ ಅಂತ. ಇಲ್ಲಿ ಯಾವ ವಾಹನದ ಬಗ್ಗೆ ಹೇಳಿದ್ರು? ಕೃಷ್ಣ ಆಗ್ಬೇಕಾದ್ರೆ ಗರುಡನ ಮೇಲೆ ಬರ್ತಾ ಇದ್ದ. ಅದಕ್ಕೆ ಖಗವರ ವಾಹನ. ಖಗ ಅಂದ್ರೆ ಏನರ್ಥ? ಪಕ್ಷಿಗಳು ಅಂತ ಅರ್ಥ. ಖಗ, ಖ ಅಂದ್ರೆ ಆಕಾಶ ಅಂತ ಅರ್ಥ. ಆಕಾಶದಲ್ಲಿ ಗ ಸಂಚಾರ ಮಾಡುವಂಥದ್ದು ಯಾವ್ದಿದೆ ಅಂತ ಪಕ್ಷಿಗಳಿಗೆ ಖ ಗ ಅಂತ ಹೇಳ್ತಾರೆ. ಖಗ. ಆ ಖಗಗಳಲ್ಲಿ ವರ ಶ್ರೇಷ್ಠ ಅಂದ್ರೆ ಪಕ್ಷಿರಾಜ, ಪಕ್ಷಿ ಶ್ರೇಷ್ಠ ಯಾರು? ಗರುಡ. ಆ ಗರುಡ ವಾಹನ ಅನ್ನೋದ್ರ ಬದಲು ಖಗವರ ವಾಹನ ಅಂತ ಹೇಳೋದಿದೆ. ಖಗವರ ವಾಹನ ಜಯ ಜಯ, ನಿನಗೆ ಜಯವಾಗ್ಲಿ, ನೀನೇನು ಪೀಠಾರೆ ಅಂತ ಶಬ್ದವನ್ನ ಹಾಕಿದ್ದಾರೆ. ಪೀಠಾರಿ ಅನ್ನೋ ಶಬ್ದಕ್ಕೆ ಅರ್ಥ, ಅದು ಪೀಠ ಅಂತ ಒಬ್ಬ ಈ ನರಕಾಸುರನ ನೃತ್ಯ. ನಮ್ಗೆ ಏನಿದು ಪೀಠ ಅಂತ ಅನಿಸ್ಬಿಡತ್ತೆ. ಯಾಕಂದ್ರೆ ಪೀಠನಿಗೆ ಶತ್ರು ಅಂತ ಅರ್ಥ ಪೀಠಾರೆ ಅಂತ ಅಂದ್ರೆ. ಈ ಪೀಠ ಅನ್ನೋನ ಶತ್ರು ಕೃಷ್ಣ. ಯಾಕೆ? ನರಕಾಸುರನ ಮಂತ್ರಿಗಳನ್ನೆಲ್ಲ ಸಂಹಾರ ಮಾಡ್ತಾನೆ. ಮೊದಲು ನರಕಾಸುರ ನೇರ ಬರಲ್ಲ, ಅವನೊಂದಿಷ್ಟು ಜನ ತನ್ನ ಶಿಷ್ಯರನ್ನ ಕಳಿಸ್ತಾನೆ. ನರಕಾಸುರನ ಪಟ್ಟಣಕ್ಕೆ ಪ್ರವೇಶ ಮಾಡ್ತಾನೆ ಕೃಷ್ಣ. ಅಲ್ಲಿ ಜಲದುರ್ಗೆ ಒಂದ್ ಕಡೆ ಅನೇಕ ದುರ್ಗೆಗಳನ್ನ ನಿರ್ಮಾಣ ಮಾಡ್ತಾನೆ. ನೀರನ್ನ ದಾಟ್ಬೇಕು, ಕೋಟೆಗಳನ್ನ ದಾಟ್ಬೇಕು, ತುಂಬಾ ಕಷ್ಟ. ಅವನ ಪಾಶಗಳು ಅಷ್ಟೇ,
ಆ ಮುರಪಾಶ ಅಂತನೂ ಪ್ರಸಿದ್ಧ, ಮುರಾರಿ ಅಂತನೂ ಭಗವಂತನ ಹೆಸರಿದೆ. ಇದೆಲ್ಲ ಸಂಗ್ರಹ ಮಾಡ್ತಾರೆ. ಅದರಲ್ಲಿ ಯಾರ್ಯಾರು ಈ ಅವನ ಮಂತ್ರಿ ಸ್ಥಾನವನ್ನ ಪಡೆದವರು ಅಲ್ಲಿ 5 ಜನರ ಹೆಸರನ್ನ ಹೇಳ್ತಾರೆ. ಒಟ್ಟು ಪೀಠ ಮುರೌ ನಿಶುಂಭ ಹಯಗ್ರೀವು ಪಂಚಜನಶ್ಚ ಶೂರಾಹ ಅಂತ ಹೇಳ್ತಾರೆ. ಒಂದು ಪೀಠ ಅಂತ ಒಬ್ಬ, ಇನ್ನೊಬ್ಬ ಮುರ, ಪೀಠಾಸುರ, ಮುರಾಸುರ, ಇನ್ನೊಬ್ಬ ನಿಶುಂಭ, ಇನ್ನೊಬ್ಬ ಹಯಗ್ರೀವ, ಪಂಚಜನ. ಈ ಪೀಠ ಅನ್ನೋನೇನಿದಾನಲ್ಲ ಮೊದಲನೇದಾಗಿ ಆ ಮಂತ್ರಿಗಳಲ್ಲಿ ಆ ಪೀಠನ ಶತ್ರು, ಅಂದ್ರೆ ಪೀಠನ ವಧೆಯನ್ನ ಕೃಷ್ಣ ಮಾಡ್ತಾನಲ್ಲ ಅದಕ್ಕೋಸ್ಕರ. ಅದನ್ನ ಪೀಠ, ಮುರ, ನಿಶುಂಭ, ಹಯಗ್ರೀವ, ಪಂಚಜನ. ನಮಗೆ ಜಾಸ್ತಿ ಪ್ರಸಿದ್ಧಿಗೆ ಬಂದಿದ್ದು ಮುರಾರಿ ಅನ್ನೋ ಹೆಸರು ಭಗವಂತನಿಗೆ. ಅದು ಮುರ ಅಂತ 2ನೇ ಮಂತ್ರಿಯ ಹೆಸರನ್ನೇನ್ ಹೇಳಿದ್ದಾರೆ ಆ ಹೆಸರೇ ಬಹಳ ಪ್ರಸಿದ್ಧಿಗೆ ಬಂದಿರೋದು. ವಸ್ತುತಃ ಮೊದಲಿಗೆ ಪೀಠ ಅಂತ ಉಲ್ಲೇಖ ಮಾಡಿದ ಪೀಠಾರೆ ಅಂತ ಕ್ರಮವಾಗಿ ಅದನ್ನೇ ಇಲ್ಲಿ ನೆನಪಿಸ್ಕೊಂಡಿದ್ದಾರೆ. ಹೀಗೆ ಭಗವಂತ ಪೀಠಾರಿ, ಮುರಾರಿ, ನಿಶುಂಭಾರಿ, ಹಯಗ್ರೀವಾರಿ, ಪಂಚಜನಾರಿ ಅಂತ ಇಷ್ಟು ಹೆಸರುಗಳನ್ನ ನೆನಪಿಸ್ಕೊಳ್ಬೇಕು. ಅದರಿಂದ 5 ಹೆಸರು ಭಗವಂತನಿಗೆ. ಪೀಠಾರಿ ಅಂದ್ರೆ ಪೀಠ ಅನ್ನೋ ಈ ನರಕಾಸುರನ ಭೃತ್ಯನಿಗೆ ಶತ್ರು ಆದ, ಆಮೇಲೆ ಮುರನಿಗೆ ಶತ್ರುವಾದ, ಆಮೇಲೆ ಒಂದು 3-4 ಹೆಸರು ಹೇಳಿಲ್ಲ, ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ಈ ಶ್ಲೋಕದಲ್ಲಿ. ಅಲ್ಲಿ ಗಮನಿಸ್ಬೋದು, ಜಯ ಪೀಠಾರೆ, ಪೀಠಾರೆ ಅಂತ ಮೊದಲು ಬಂತು. ಸ್ವಲ್ಪ ಮುಂದೆ ಬಂದ್ರೆ ಜಯ ಮುರಭಂಜನ, ಮುರಾಸುರನಿಗೆ ಆಯ್ತಾ ವಧೆಯನ್ನು ಮುರಾಸುರನ ವಧೆ ಮಾಡಿದವನು, ಭಂಜನ ಮಾಡಿದವನು. ಇನ್ನು ಪಾರ್ಥ ಸಖೆ ಅಂತ ಮುಂದಕ್ಕೆ ಬೇರೆ ಬಂದ್ಬಿಡ್ತು. ಹಾಗಾದ್ರೆ ಇನ್ನು 3 ಜನದ ಹೆಸರು ಯಾರು? ನಿಶುಂಭ, ಹಯಗ್ರೀವ, ಪಂಚಜನ. ಅದು ಹಯಗ್ರೀವ ಅಂದ್ರೆ ನಮಗೆ ದೇವರ ಹೆಸರೇ ನೆನಪಾಗೋದು. ಆದ್ರೆ ಹಯಗ್ರೀವ ಅಂತ ಒಬ್ಬ ನರಕಾಸುರನ ಭೃತ್ಯನೂ ಇರ್ತಾನೆ ಹಯಗ್ರೀವ, ಇನ್ನೊಬ್ಬ ಹಯಗ್ರೀವಾಸುರನೂ ಇದ್ದ, ಅಂತೂ 2. ಇನ್ನು ಪಾರ್ಥ ಸಖೇತ್ವಂ, ನೀನು ಯಾರ ಸ್ನೇಹಿತ? ಪಾರ್ಥ ಸಖ. ಪಾರ್ಥ ಅಂದಾಗ ನಮ್ಗೆ ಅರ್ಜುನನ ನೆನಪಾಗತ್ತೆ ಪ್ರಸಿದ್ಧಿ. ವಸ್ತುತಃ ಪಾರ್ಥರು ಅಂದ್ರೆ 5 ಜನರನ್ನು ತಗೊಳ್ಬೇಕು. ಯಾಕೆ? ಕುಂತಿದೇವಿಗೆ ಪೃಥೆ ಅಂತ ಹೆಸರು, ಪೃಥೆಯ ಮಕ್ಕಳಿಗೆ ಪಾರ್ಥರು ಅಂತ ಕರೀತಾರೆ. ಹಾಗಾದ್ರೆ ಪೃಥೆಯ ಮಕ್ಕಳು ಪಾರ್ಥರು. ಹಾಗಾದ್ರೆ ಪ್ರತಿಯೊಬ್ಬ ಪಾಂಡವರಿಗೆ ಸ್ನೇಹಿತ. ಅದರಲ್ಲೂ ಅರ್ಜುನನ ಮೇಲೆ ತುಂಬಾ ಕಾಳಜಿಯನ್ನ ವಹಿಸಿದ್ದ ಕೃಷ್ಣ. ಪ್ರೀತಿ ಜಾಸ್ತಿ ಅರ್ಜುನನ ಮೇಲೆ ಅಂತ ಹೇಳೋಂಗಿಲ್ಲ, ಯಾಕೆ ಭೀಮ ಇರೋದ್ರಿಂದ. ಭೀಮನ ಮೇಲೆ ಜಾಸ್ತಿ ಪ್ರೀತಿ ಇತ್ತು, ಯಾಕೆ ವಾಯು ರೂಪ ಆದ್ರಿಂದ. ಆದ್ರೂ ಕಾಳಜಿ ವಹಿಸಿದ್ದು ಜಾಸ್ತಿ ಅರ್ಜುನನ ಮೇಲೆ, ಯಾಕೆಂದ್ರೆ ಅವನ ಕಷ್ಟ ಆಗ್ಬಾರ್ದು ಅಂತ ಅಷ್ಟೇ. ಯಾಕೆ ಭೀಮ ತಾನು ಸಮರ್ಥ, ತಾನೇ ಎಲ್ಲವನ್ನು ಮಾಡ್ಕೊಳ್ಳಿಕ್ ಶಕ್ತಿ ಇತ್ತು ಅವ್ರಿಗೆ. ಇನ್ನು ಭೌಮ ವಿನಾಶಕ ದುರ್ಜನಹಾರಿನ್ ಸಜ್ಜನ ಪಾಲಕ ಜಯದೇವೇಶ. ಭೌಮ ಅಂದ್ರೆ ಭೂಮಿ ಪುತ್ರ, ವರಾಹದೇವರ ಭೂಮಿ ಪುತ್ರ ಯಾರು? ಈ ನರಕಾಸುರ. ಅದಕ್ಕೆ ಭೌಮ ಅಂತ ಕರೀತಾರೆ ನರಕಾಸುರನಿಗೆ. ಆ ಭೌಮನ, ನರಕಾಸುರನ ನಾಶವನ್ನ ವಿಶೇಷವಾಗಿ ಮಾಡ್ತವ್ರು, ವಿನಾಶಕ. ಹೀಗೆ ಮುರ ಆಗ್ಲಿ, ಪೀಠ ಆಗ್ಲಿ, ಭೌಮ ಆಗ್ಲಿ, ನಿಶುಂಭ ಆಗ್ಲಿ, ಹಯಗ್ರೀವ ಆಗ್ಲಿ, ಪಂಚಜನ ಆಗ್ಲಿ, ಯಾರೇ ಬರ್ಲಿ ಅವರೆಲ್ಲರನ್ನು ದುರ್ಜನರನ್ನ ಅಪಹರಿಸ್ತಾ ಸಜ್ಜನರನ್ನ ಪಾಲನೆ ಮಾಡಿದವ ನೀನು ದೇವೇಶ, ದೇವತಾ ಸಾರ್ವಭೌಮ, ನಿನಗೆ ಜಯವಾಗ್ರಿ ಜಯವಾಗ್ರಿ ಅಂತ. ಸಾಮಾನ್ಯವಾಗಿ ಒಂದು ಸ್ತೋತ್ರದಲ್ಲಿ ದುಷ್ಟರನ್ನ ಸಂಹಾರ ಮಾಡ್ದ ಅಂತಾನೆ ಜಾಸ್ತಿ ಬರುತ್ತೆ. ಯಾಕೆಂದ್ರೆ ದುಷ್ಟ ಗುಣಗಳು ನಮ್ಮಲ್ಲಿ ಹೋಗ್ಬೇಕಲ್ಲ. ಎಂತೆಂತ ದುಷ್ಟರನ್ನ ಭಗವಂತ ಸಂಹಾರ ಮಾಡಿದಾನೆ. ಇದು ನಮ್ಮಲ್ಲಿರುವಂತಹ ಕಾಮಕ್ರೋಧಾದಿಗಳ ದೇವರು ಸಂಹಾರ ಮಾಡ್ಲಿಕ್ಕೆ ಕಷ್ಟನ? ಅಂತ ಈ ಕಾಮಕ್ರೋಧಾದಿ ಅಭಿಮಾನಿ ದೇವತೆಗಳನ್ನೇ ಓಡಿಸಿದಾನಂತೆ. ಇನ್ನು ಈ ಕಾಮಕ್ರೋಧ ಯಾವ ಲೆಕ್ಕ? ಅದನ್ನ ಪ್ರತಿ ಸರಿ ಈ ದೋಷಗಳನ್ನ ಕಳ್ಕೊಳ್ಳಿಕ್ಕೆ ನಾವು ಪುನಃ ಪ್ರಾರ್ಥನೆಯನ್ನ ಮಾಡೋದು. ಇಷ್ಟು 5ನೆಯ ಶ್ಲೋಕದ ಅರ್ಥ. ಇನ್ನು 6ನೆಯ ಶ್ಲೋಕಕ್ಕೆ ಹೋಗೋಣ. ಶುಭ ಗುಣ ಗಣಪೂರಿತ ವಿಶ್ವೇಶ ಜಯ ಪುರುಷೋತ್ತಮ ನಿತ್ಯ ವಿಬೋಧ ಭೂಮಿ ಭರಾಂತಕ ಕಾರಣ ರೂಪ ಜಯ ಖರ ಭಂಜನ ದೇವವರೇಣ್ಯ. ವರೇಣ್ಯ ಅಂದ್ರೆ ದೇವತೆಗಳಲ್ಲಿ ವರೇಣ್ಯ ಶ್ರೇಷ್ಠ. ತತ್ಸವಿತುರ್ ವರೇಣ್ಯಂ ಅಂತ ನಾವು ಗಾಯತ್ರಿ ಮಂತ್ರದಲ್ಲಿ ವರೇಣ್ಯಂ ಅಂತ ಬಳಸ್ತೀವಿ. ಅದಕ್ಕೇನರ್ಥ? ಆ ವರೇಣ್ಯ ತುಂಬಾ ಪವಿತ್ರವಾದ ಶಬ್ದ, ವೈದಿಕ ಶಬ್ದ, ವೇದದಲ್ಲಿ ಬರೋ ಶಬ್ದ. ಹಾಗಂತ ಹೇಳಿ ಈ ವರೇಣ್ಯ ಅನ್ನೋ ಶಬ್ದ ಇರೋದ್ರಿಂದ ಇದನ್ನ ಸ್ತ್ರೀಯರು ಹೇಳ್ಬಾರ್ದು ಅಂತ ಹಾಗೇನಿಲ್ಲ. ಈ ವರೇಣ್ಯ ಅಂತ ಆ ಶಬ್ದಗಳ ತರ ಇರುತ್ತೆ
ವೇದದಲ್ಲಿ ಬರೋ ಶಬ್ದ ಒಂದೊಂದು ಶಬ್ದ ಬಂದಿರತ್ತೆ. ಹಾಗಂತ ಇದು ಗಾಯತ್ರಿ ಮಂತ್ರದ ಶಬ್ದ ಅದನ್ನ ಹೇಳ್ಬಾರ್ದು ಅಂತ ಏನಿಲ್ಲ. ವೇದದಲ್ಲಿ ಬರೋ ಶಬ್ದಗಳೇ ಲೋಕದಲ್ಲಿ ಬಳಸೋದು. ಹಾಗಂದ್ರೆ ಸಂಸ್ಕೃತಲ್ಲೂ ಮಾತಾಡ್ಬಾರ್ದು ನಾವು, ಹಾಗಾಗ್ಬಿಡುತ್ತೆ. ಸ್ತ್ರೀಯರು ಸಂಸ್ಕೃತಲ್ಲೂ ಮಾತಾಡ್ಬೋದು, ಅದೇನ್ ತಪ್ಪಿಲ್ಲ. ಅದನ್ನ ವರೇಣ್ಯ ಅನ್ನೋ ಶಬ್ದ ಅಲ್ಲಿ ಬಂದಿದೆ ಅಂತ ನೆನಪಿಸ್ಕೊಳ್ತಾರ ಅದಷ್ಟೇ. ವರೇಣ್ಯ ಅಂದ್ರೆ ಯಾರನ್ನ ಸ್ತೋತ್ರ ಮಾಡ್ಲಿಕ್ಕೆ ನಮಗೆ ಶಕ್ತಿ ಇದೆಯೋ, ಯಾರು ಸ್ತೋತ್ರ ಮಾಡ್ಲಿಕ್ಕೆ ಅರ್ಹರೋ ಹಾಗೆ ಇಟ್ಕೊಳ್ಳಿ, ಯಾರು ಸ್ತೋತ್ರ ಮಾಡ್ಲಿಕ್ಕೆ ಅರ್ಹರಾಗಿದಾರೋ ಯೋಗ್ಯರೋ ಅವರನ್ನ ವರೇಣ್ಯ ಅಂತ ಕರೀತಾರೆ. ವರಯಿತುಂ ಯೋಗ್ಯಂ ವರೇಣ್ಯಂ ಅಂತ ಅದಕ್ಕೆ ಬಿಡಿಸ್ತಾರೆ. ಸ್ತೋತ್ರ ಮಾಡಿಸ್ಕೊಳ್ಬೇಕು ಅಂದ್ರೆ ಒಂದು ಯೋಗ್ಯತೆ ಬೇಕಲ್ಲ, ಅದು ದೇವರಲ್ಲಿದೆ. ಈಗ ಹೊಗಳಿಸ್ಕೊಳ್ಲಿಕ್ಕೆ ಒಂದು ಯೋಗ್ಯತೆ ಬೇಕಲ್ಲ, ಹೊಗಳಿ ಪರವಾಗಿಲ್ಲ ಅಂತ ಅಯೋಗ್ಯರೆಲ್ಲ ಹಾಗೆ ಭಾವಿಸ್ತಾ ಇರ್ತಾರೆ, ನಮ್ಮನ್ನ ಹೊಗಳಬೇಕು ಅಂತ. ಆದ್ರೆ ಹೊಗಳಿಸ್ಕೊಳ್ಲಿಕ್ಕೆ ಯೋಗ್ಯತೆ ಇರೋನ್ ದೇವ್ರು ಮಾತ್ರ. ಯಾಕೆ, ಯಾರಿಗೆ ತಾನು ಯಾವುದೇ ಅಪೇಕ್ಷೆ ಇಲ್ದೇನೆ ತಾನು ಅನುಗ್ರಹ ಮಾಡ್ತಾನೆ. ಬೇರೆಯವರಿಂದ ಅಪೇಕ್ಷೆ ಇಲ್ಲ ಅವ್ರಿಗೆ, ಅವ್ನಿಗೇನೋ ಆಗ್ಬೇಕಾಗಿಲ್ಲ ಬೇರೆಯವರಿಂದ, ಆದ್ರೂ ಕೂಡ ಅನುಗ್ರಹ ಮಾಡ್ತಾನೆ. ಎಷ್ಟು ಜನರಿಗೆ ಅನುಗ್ರಹ ಮಾಡ್ತಾನೆ, ಆ ಅನುಗ್ರಹ ಯಾರು ಬೇರೆಯವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ದೇವತೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮನುಷ್ಯರ ಕಥೆ ಏನು, ಅದು ನಿಜವಾಗಿ ಹೊಗಳಿಸ್ಕೊಳ್ಬೇಕಾಗಿದ್ದು ಪರಮಾತ್ಮ, ಅವನು ವರೇಣ್ಯ. ಅದು ಕೂಡ ದೇವತೆಗಳಿಗೆ ವರೇಣ್ಯನಾಗಿದ್ದಾನೆ, ದೇವತೆಗಳು ಸ್ತೋತ್ರ ಮಾಡ್ಲಿಕ್ಕೆ ಅವನ ಅರ್ಹ. ಅದರಿಂದ ಅಂಥ ವ್ಯಕ್ತಿತ್ವ ಭಗವಂತನು ಅಂತ ಇದು ದೇವವರೇಣ್ಯ ಅನ್ನೋ ಶಬ್ದಕ್ಕೆ ಅರ್ಥ. ಇವನೇನಾಗಿದ್ದಾನೆ, ಖರಭಂಜನ, ಖರಾಸುರ. ಕೃಷ್ಣಾವತಾರದಲ್ಲಿ ಖರ ಬರ್ತಾನೆ, ಆ ಖರನನ್ನು ಸಂಹಾರ ಮಾಡ್ತಾನೆ. ಈ ಖರದೂಷಣರಲ್ಲ, ಈ ಖರದೂಷಣರು ಅಂದ್ರೆ ರಾಮನ ಬಗ್ಗೆ ಹೋಗ್ಬೇಕಾದ್ರೆ, ರಾಮ ಚರಿತ್ರೆಗೆ ಹೋಗ್ಬೇಕಾದ್ರೆ, ಆದ್ರೆ ಖರ ಅಂತ ಇವನು ಕೃಷ್ಣಾವತಾರದಲ್ಲಿ ಆ ಖರನ ಸಂಹಾರ ಮಾಡಿದ್ದಾನೆ. ಇನ್ನು ಭೂಮಿ ಭರ ಅಂತಕ, ಭೂಮಿ ಭರ ಅಂತಕ, ಅಲ್ಲಿ ಭೂಮಿಯಗೆ ಭಾರ ಕೊಡ್ತಾ ಇರುವಂತವ್ರು ಯಾರ್ಯಾರಿದ್ದಾರೆ, ಆ ಭೂಮಿ ಭಾರವನ್ನ ಉಂಟು ಮಾಡಿದವರಿಗೆಲ್ಲ ಅಂತಕ. ಅಂತಕ ಅಂದ್ರೆ ನೆನೆ ದಿವಸನೂ ಕೂಡ ಶಬ್ದ ಬಂತು. ಯಮನಂತೆ ನಾಶಕನಾಗಿದ್ದಾನೆ, ಸಂಹಾರವನ್ನ ಮಾಡ್ತಾನೆ. ಭೂಮಿ ಭರಾಂತಕ ಅಂದ್ರೆ ಭೂಮಿಯನ್ನ ಧರಿಸಿದವರು ಯಾರ್ಯಾರಿದ್ದಾರೆ, ಅಸುರರು, ದುಷ್ಟರು. ಯಾಕಂದ್ರೆ ಭೂಮಿ ದೈತ್ಯರ ಮಾತೆ ಕೇಳ್ತಾ ಇದೆ, ಅನಿವಾರ್ಯ. ದೈತ್ಯರು ಹಾಗಿದ್ದಾರೆ, ತಮ್ಮ ಮಾತನ್ನ ಕೇಳೋ ಹಾಗೆ ಮಾಡ್ತಾ ಇದ್ದಾರೆ ಭೂತಾಯಿಯನ್ನ. ಭೂತಾಯಿಗೆ ಅನುಗ್ರಹವನ್ನ ನಮಗ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕೆ ದೈತ್ಯರು, ದುಷ್ಟರು. ಅದರಿಂದ ಭೂಮಿಯ ಭಾರ ಎಲ್ಲ ಹೊತ್ಕೊಂಡಿರೋ ದೈತ್ಯರು ಒಂದ್ ರೀತಿ, ಅಂದ್ರೆ ತಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಭೂಮಿಯನ್ನ. ಹಾಗಾಗಿ ಇಂಥ ಶತ್ರುಗಳನ್ನ ನಾಶ ಮಾಡ್ಬೇಕು ಅಂದ್ರೆ ಭೂಮಿಯಲ್ಲಿ ಕೃಷ್ಣ ಬರ್ಬೇಕು. ಅದು ಕೃಷ್ಣ ಪರಂಧಾಮಕ್ಕೆ ಹೋಗ್ಬೇಕಾದ್ರೆ ಭೂತಾಯಿ ಅಳ್ತಾ ಇತ್ತಂತೆ, ಅಯ್ಯೋ ನನ್ನ ಕಥೆ ಏನು, ಇದುವರೆಗೂ ಕೃಷ್ಣನ ಈ ಪಾದ ಚಿಹ್ನೆಗಳೆಲ್ಲ ನನ್ನಲ್ಲಿ ಮೂಡ್ತಾ ಇತ್ತು, ಅಷ್ಟು ಸಾಕು, ಇದೇನೋ ಅವ್ನು ನೆಲೆಸ್ಬೇಕು ಅಂತಿಲ್ಲ, ಅವ್ನ ಪಾದ ಚಿಹ್ನೆ ಗುರುತಿದ್ರು ಸಾಕಂತೆ. ಆದ್ರೆ ಈಗ ಕೃಷ್ಣ ಪರಂಧಾಮಕ್ಕೆ ಹೋಗ್ತಾ ಇದಾನಲ್ವಾ ಅಂತ ಭಾಗವತ ಎಲ್ಲ ವರ್ಣನೆ ಮಾಡ್ತಾರೆ. ಅದರಿಂದ ಕೃಷ್ಣನ ನಾಮಸ್ಮರಣೆ ಹೊರಟೋಗ್ಬಿಡತ್ತೆ ಕೃಷ್ಣ ಹೊರಟ್ರೆ ಅಂತ. ಅದಕ್ಕೇನಿಲ್ಲ, ಅವನ ನಾಮಸ್ಮರಣೆಯನ್ನು ಉಳಿಸ್ತಾನಂತೆ ಕೆಲವು ಸಾತ್ವಿಕರಲ್ಲಿ, ಉಳಿಸಿ ಅಷ್ಟೇ ಅಲ್ಲ ಕೃಷ್ಣನೇ ತಾನು ಇನ್ನೊಂದು ರೂಪದಲ್ಲಿ ಕಲಿಯುಗದಲ್ಲಿ ಇರ್ತಾನೆ ಅಂತ ಇದೆ. ಅದು ಕೂಡ ಹೀಗೆ ಎಲ್ಲ ಕಾರಣದಿಂದ ಖರಭಂಜನ ದೇವವರೇಣ್ಯ ಅಂತ ಕೃಷ್ಣ ಕಲಿಯುಗದಲ್ಲಂತೂ ಈ ಕೃಷ್ಣನನ್ನ ಜಾಸ್ತಿ ಕೊಂಡಾಡ್ಬೇಕಂತೆ, ಕೃಷ್ಣ ಮತ್ತೆ ವೇದವ್ಯಾಸ. ಹಾಗಾಗಿ ಎರಡು ರೂಪಕ್ಕೆ ಪ್ರಾಧಾನ್ಯ ಕೊಟ್ಟಿದ್ದಾರೆ. ಅದರಿಂದ ಸುಮಾರು ಈ ಶ್ಲೋಕಗಳಲ್ಲಿ ಕೃಷ್ಣನ ಬಗ್ಗೆನೆ ಬರ್ತಾ ಇದೆ. ಕಾರಣ ರೂಪ, ಕಾರಣ ರೂಪ ಅಂದ್ರೆ ಇಡೀ ಜಗತ್ತಿಗೆ ಕಾರಣವಾದಂತಹ ರೂಪ. ಆದ್ರೆ ಒಂದು ಪ್ರಶ್ನೆ ನಮ್ಗೆ ಬರುತ್ತೆ, ಅಲ್ಲ ಕಾರಣ ಅಂದ್ರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನು ಕೃಷ್ಣನ? ಕೃಷ್ಣ ಬಂದಿದ್ ಯಾವಾಗ, ಇಡೀ ಜಗತ್ತೆಲ್ಲ ಹುಟ್ಟಾದ್ಮೇಲೆ ಯಾವ್ದೋ ಒಂದು ಯುಗದಲ್ಲಿ ಅವತಾರ ಮಾಡಿದ ಕೃಷ್ಣ. ಆ ಕೃಷ್ಣ ಇಡೀ ಜಗತ್ತಕ್ಕೆ ಕಾರಣ ಹೇಗಾಗ್ತಾನೆ? ಜಗತ್ತಿಗೆ ಕಾರಣ ಯಾರು? ಮೂಲರೂಪಿ ನಾರಾಯಣ ಭಗವಂತ, ಶೇಷಶಾಹಿ ಮೇಲೆ ಶೇಷನ ಮೇಲೆ ಮಲಗಿದಿರುವಂತಹ ದೇವರೇ ಇಡೀ ಜಗತ್ತಿಗೆ ಕಾರಣ. ಅವನೇ ಮೊದಲಿದ್ದಲ್ಲ. ಮತ್ತೆ ಕೃಷ್ಣ ಹೇಗಿತ್ತ ಅಂದ್ರೆ ನಿಮಗೆ ಗೊತ್ತು, ಪ್ರಳಯ ಕಾಲದಲ್ಲಿ ವಟಪತ್ರಶಾಹಿಯಾಗಿ ಬಾಲರೂಪಿಯಾಗಿ ಪರಮಾತ್ಮ ಇರ್ತಾನೆ, ಅಂದ್ರೆ ಕೃಷ್ಣನೇ. ಅಷ್ಟೇ ಅಲ್ಲ, ಆ ಕೃಷ್ಣನಿಗೂ ಮೂಲ ರೂಪಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ. ಅದರಿಂದ ಮೂಲ ರೂಪದಲ್ಲಿ ಆ ಕೃಷ್ಣ ರೂಪ ಎಲ್ಲ ಇತ್ತು, ಒಳಗಡೆನೆ ಇತ್ತು. ದೇವರು ಒಂದೊಂದೇ ರೂಪ ಹೊರಗೆ ಹಾಕ್ತಾ ಬಂದ ಅಷ್ಟೇ. ಈ ರೂಪ ಯಾವತ್ತೋ ಇರ್ಲಿಲ್ಲ, ಈಗ ಬಂತು ಅಂತಿಲ್ಲ, ಯಾವಾಗ್ಲೂ ಭಗವಂತನ ರೂಪ ಇತ್ತು. ಆದ್ರಿಂದ ಪ್ರಳಯ ಕಾಲದಲ್ಲಿ ಇದ್ದ ಆ ಭಗವಂತನ ರೂಪ ಮುಂದಿನ ಸೃಷ್ಟಿಗೆ ಕಾರಣ ಆಯ್ತು. ಆದ್ರಿಂದ ಕಾರಣ ರೂಪ ಅಂತ ಕರೆದಿದೆ. ಇನ್ನು ಶುಭ ಗುಣ ಗಣ ಪೂರಿತ, ಗುಣಗಳೆಲ್ಲ ತುಂಬಿಸ್ಕೊಂಡಿದ್ದಾನೆ ದೇವರು. ಗುಣ ಗಣ ಪೂರಿತ, ಗಣ ಅಂದ್ರೆ ಗುಂಪು, ಗುಣಗಳ ಗುಂಪನ್ನ ತುಂಬಿಸ್ಕೊಂಡಿದ್ದಾನೆ. ಅದು ಒಳ್ಳೆ ಗುಣಗಳು, ಕೆಟ್ಟ ಗುಣ ಅಲ್ಲ. ಶುಭ ಗುಣ ಗಣ ಪೂರಿತ ಅಂತ ಈ ಅರ್ಥ. ಅಂದ್ರೆ ಸಕಲ ಗುಣ ಪರಿಪೂರ್ಣ ಅಂತ ಮಧ್ವಾಚಾರ್ಯರು ಅಲ್ಲಲ್ಲಿ ಪ್ರಯೋಗ ಮಾಡ್ತಾನೆ ಇರ್ತಾರೆ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ. ಭಗವಂತನ ಪ್ರಮುಖ ಲಕ್ಷಣ ಮಧ್ವಾಚಾರ್ಯಗೆ ತುಂಬಾ ಇಷ್ಟ ಏನು ಅಂದ್ರೆ, ದೇವರ ಬಗ್ಗೆ ಹೇಳ್ತಾ ಎಲ್ಲಾ ಒಳ್ಳೆಯ ಗುಣಗಳು ಏನಿದೆ ಅದೆಲ್ಲ ದೇವರಲ್ಲಿ ತುಂಬಿದೆ ಅಷ್ಟೇ. ನಾವು ಒಬ್ಬರನ್ನ ಚಿಂತಿಸ್ಬೇಕು ಅಂದ್ರೆ ಹಾಗೆ,
ಇವನಲ್ಲಿ ಎಲ್ಲಾ ದೋಷಗಳೇ ಇದೆ, ಒಂದ್ ದೊಡ್ಡ ಅನಿಷ್ಟ ಅಂದ್ರೆ ಎಂಥವನ್ಗೂ ಕೋಪ ಬಂದೇ ಬರುತ್ತೆ. ಅವನಲ್ಲಿ ನಿಜವಾಗ್ಲೂ ಅವ್ನಿಗೆ ಇರ್ಬೋದು, ಅವ್ನ್ ಕೆಟ್ಟ ಗುಣ ಇರ್ಬೋದು, ಅದ್ ಅವ್ನ್ ಒಳ್ಳೆಯವನು ಅಂತಂದ್ರೆ ಅವ್ನ್ ಖುಷಿ ಆಗ್ತಾನೆ. ದೇವ್ರ ಹತ್ರ ಹೋಗ್ಬಿಟ್ಟು ಅವನಲ್ಲಿ ದೋಷ ಇದೆ ಅಂದ್ರೆ ನಿಜವಾಗ ಅವನಲ್ಲಿ ಪ್ರಾಮಾಣಿಕವಾಗಿ ಎಲ್ಲಾ ವಿರೋಧ ಗುಣಗಳು ಒಳ್ಳೆ ಗುಣಗಳು. ಹಾಗಾಗಿ ಒಬ್ಬ ವ್ಯಕ್ತಿಯನ್ನ ಹೊಗಡಬೇಕು ಅಂದ್ರೆ ನಿನ್ನಲ್ಲಿ ಎಲ್ಲಾ ಗುಣಗಳು ಇದೆ, ಒಳ್ಳೆ ಗುಣಗಳು. ಎಲ್ಲಾ ಅಂದ್ರೆ ಕೆಟ್ಟದ್ದಲ್ಲ, ಎಲ್ಲಾ ಸತ್ ಗುಣಗಳು ಕೂಡ ತುಂಬಿಸ್ಕೊಂಡಿದ್ದಾರೆ ಪರಮಾತ್ಮ. ವಿಶ್ವೇಶ, ವಿಶ್ವಕ್ಕೆ ಈಶ, ಇದು ಸ್ಪಷ್ಟನೆ. ಜಗತ್ತಿಗೆ ಒಡೆಯ, ಪುರುಷೋತ್ತಮ, ಪುರುಷರಿಗಿಂತಲೂ ಉತ್ತಮ. ಇದು ಭಗವದ್ಗೀತೆ ನೆನಪಿಸ್ಕೊಡುತ್ತೆ ಪುರುಷೋತ್ತಮ ಶಬ್ದ. ದ್ವಾವಿಮೋ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಅಂತ ಮಾತು ಬರುವಂತೆ ಎರಡು ಪುರುಷರು, ಒಂದು ಲಕ್ಷ್ಮೀದೇವಿ ಪುರುಷ, ಇನ್ನೊಂದು ಪುರುಷ ಯಾರು ಅಂದ್ರೆ ಬ್ರಹ್ಮದೇವರಿಂದ ಹಿಡಿದು ಒಂದು ಹುಲ್ಲಿನ ರಾಶಿ ಅಂತಹ ಜೀವವನ್ನ ಪಡೆದವರು ಯಾರ್ಯಾರಿದ್ದಾರೆ ಅಲ್ಲಿವರೆಗೂ ದೃಢಪರ್ಯಂತ ಜೀವರು ಅಂತ ಕರಿತೀವಿ. ಅಂಥವರಿಗಿಂತಲೂ ಉತ್ತಮ. ಹೀಗೆ ಕ್ಷರ ಪುರುಷ, ಅಕ್ಷರ ಪುರುಷ. ಕ್ಷರ ಅಂತಂದ್ರೆ ಈ ಶರೀರ ನಾಶ ಇರೋರು. ಶರೀರ ನಾಶ ಯಾರಿಗಾಗತ್ತೆ? ಸಂಸಾರದಲ್ಲಿ ಬಂದು ದೇಹ ಪಡೆದುಕೊಂಡು ದೇಹವನ್ನ ಬಿಡೋರು. ಅಂದ್ರೆ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣ ಪರ್ಯಂತ ಜೀವರು ಅಂತ ಹೇಳ್ತೀವಿ. ತೃಣ ಅಂದ್ರೆ ಹುಲ್ಲು, ಪರ್ಯಂತ ಜೀವರು. ಇವರೆಲ್ಲ ಕ್ಷರ ಪುರುಷರು. ಅಕ್ಷರ ಪುರುಷರು ಅಂತಂದ್ರೆ ಯಾರು? ಅಕ್ಷರ ಪುರುಷಳು ಅಂತಾನೆ ಕರಿಬೇಕು. ಒದ್ದೆ ಆ ವರ್ಗದಲ್ಲಿ, ಆ ಗುಂಪಲ್ಲಿ ಒಬ್ಬರೇ, ಯಾರು? ಲಕ್ಷ್ಮೀದೇವಿ ಮಾತ್ರ. ಹೀಗೆ ಅಕ್ಷರ ಮತ್ತೆ ಕ್ಷರ ಇಬ್ಬರಿಗಿಂತಲೂ ಉತ್ತಮನಾದವನು ಪುರುಷೋತ್ತಮ ಅಂದ್ರೆ ಭಗವಂತ. ನಿತ್ಯ ವಿಬೋಧ, ಅದರಿಂದ ಭಗವದ್ಗೀತೆಯ ಬಗ್ಗೆ ಪುರುಷೋತ್ತಮ ಅಂತ ಶಬ್ದ ಬಳಸೋದ್ರಿಂದ ನೆನಪಿಸ್ಕೊಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಪ್ರತಿಪಾದ್ಯ ಆ ಪುರುಷೋತ್ತಮ. ನಿತ್ಯ ವಿಬೋಧ, ನಿತ್ಯ ವಿಬೋಧ, ವಿಶಿಷ್ಟವಾದ ವಿಬೋಧ ಅಂದ್ರೆ ಬೋಧ ಅಂದ್ರೆ ಜ್ಞಾನ ಅಂತ ಅರ್ಥ. ವಿಶಿಷ್ಟವಾದ ಜ್ಞಾನವನ್ನ ಹೊಂದಿರೋರು. ಈಗ ನಮಗೂ ಜ್ಞಾನ ಇರುತ್ತೆ, ನಮ್ಗಿರೋ ಜ್ಞಾನ ಇಲ್ಲ ಸಾಮಾನ್ಯ ಜ್ಞಾನ, ಲೌಕಿಕ ಜ್ಞಾನ. ವಿಶೇಷ ಜ್ಞಾನ ಅಂದ್ರೆ ಆಧ್ಯಾತ್ಮ ಜ್ಞಾನ ಬರ್ಬೇಕತ್ತೆ. ಆಧ್ಯಾತ್ಮ ಜ್ಞಾನ ಬರೋದ್ರಲ್ಲೂ ಕೂಡ ವ್ಯತ್ಯಾಸ ಇದೆ. ಕೆಲವು ಬರೀ ಶಾಸ್ತ್ರ ಕೇಳಿ ಕೇಳಿ ಅಷ್ಟೇ ಜ್ಞಾನ ಇರುತ್ತೆ, ಕೆಲವರು ದೇವರನ್ನ ನೋಡೇ ಬಿಡ್ತಾರೆ. ಶಾಸ್ತ್ರ ಕೇಳಿ ಕೇಳಿ ದೇವರ ಅಪರೋಕ್ಷ ಜ್ಞಾನ ಆಗೇ ಬಿಡುತ್ತೆ, ಅಂತವ್ರು ಇದ್ದಾರೆ. ಕೆಲವರು ದೇವರನ್ನ ನೋಡ್ತಾರೆ, ನೋಡಿದವರು ಸರಿಯಾಗಿ ನೋಡಲ್ಲ, ಮಿಂಚು ಹೊಡೆಯೋತಾರೆ, ಹಿಂಗ್ ಬಂದು ಹಿಂಗ್ ಹೋಗತ್ತಷ್ಟೇ ಆ ತರ. ಕೆಲವರು ದೇವರ ಕಾಲ್ ನೋಡ್ತಾರೆ, ಕೈ ನೋಡ್ತಾರೆ, ಎರೆ ಭಾಗ ನೋಡ್ತಾರೆ, ಮುಖ ನೋಡ್ತಾರೆ. ಕೆಲವರು ಸಮಗ್ರ ದೇವರನ್ನೇ ನೋಡ್ತಾರೆ. ಕೆಲವರು ಆ ದೇವರ ರೂಪ ನೋಡ್ಬೇಕಾದ್ರೆ ಕಿರೀಟ ಅದು ಇದು ಯಾವ್ದು ಇರಲ್ಲ, ಮಾಮೂಲಿ ರೂಪ ನೋಡ್ತಾರೆ. ಕೆಲವರು ಕಿರೀಟಾದಿಗಳನ್ನ ಧರಿಸಿರೋ ರೂಪ ನೋಡ್ತಾರೆ, ಕೆಲವರು 10 ಆಯುಧ ನೋಡ್ತಾರೆ. ಹೀಗೆ ಹೋಗ್ತಾ ಹೋಗ್ತಾ ವಿಶ್ವರೂಪವನ್ನು ನೋಡಿದ ಭಕ್ತರು ಕೂಡ ಇದ್ದಾರೆ. ಅರ್ಜುನ ವಿಶ್ವರೂಪ ದರ್ಶನ ಮಾಡ್ಕೊಂಡ, ಯಶೋದೆಗೂ ಕೂಡ ಆಯ್ತು ಬಾಯಿ ಒಳಗಡೆ, ಕೃಷ್ಣನ ಬಾಯಿ ಒಳಗಡೆ. ಹೀಗೆ ಭೀಷ್ಮಕ ರಾಜನಿಗೂ ಕೂಡ. ಹೀಗೆ ಎಷ್ಟು ಜನರಿಗೆ ದೇವರು ತನ್ನ ರೂಪಗಳನ್ನ ವಿವಿಧ ರೀತಿಯಲ್ಲಿ ತೋರಿಸ್ಕೊಂಡು ಹೋಗಿದ್ದಾರೆ. ಅದನ್ನ ನಿತ್ಯ ವಿಬೋಧ, ಯಾವಾಗ್ಲೂ ಅಲ್ಲಿ ಅನ್ಸಿದ್ದೇನಂದ್ರೆ ಯಾವಾಗ್ಲೂ ಅವನು ಜ್ಞಾನಾನಂದಮಯ. ನೋಡಿದವ್ರಿಗೆಲ್ಲ ಗೊತ್ತಾಗತ್ತೆ, ಅವನ ದೇಹ ನೋಡಿದವ್ರಿಗೆ ಇದು ಜ್ಞಾನವೇ ಮೂರ್ತಿಯನ್ನ ಎತ್ಕೊಂಡ್ ಬಂದಿದೆ, ಆನಂದವೇ ಮೂರ್ತಿ ಮತ್ತಾಗಿ ಬಂದಿದೆ. ದೇವರ ಒಂದೊಂದು ಕಣ ಕಣಗಳಲ್ಲೂ ದೇಹದಲ್ಲಿ ಚೂರು ದುಃಖ ಅನ್ನೋದಿಲ್ಲ, ಪೂರ್ಣ ಆನಂದ ತುಂಬಿದೆ. ಅಷ್ಟೇ ಅಲ್ಲ, ಪೂರ್ಣ ಜ್ಞಾನಮಯ. ಅದರಿಂದ ನಮ್ಗೆ ಜ್ಞಾನ ಕಣ್ಣಿಗೆ ಕಾಣಿಸಲ್ಲ, ಆನಂದವೂ ಕಣ್ಣಿಗೆ ಕಾಣಿಸಲ್ಲ. ಒಂದ್ ವೇಳೆ ಆನಂದ ಏನಾದ್ರು ದೇಹ ನಮ್ ತರ ಮನುಷ್ಯನ ದೇಹ ಹೊತ್ಕೊಂಬಂದ್ರೆ, ಅಥವಾ ಜ್ಞಾನವೇ ಮನುಷ್ಯನ ದೇಹ ಹೊತ್ಕೊಂಬಂದ್ರೆ ಹೇಗಿರುತ್ತೋ ಹಾಗೆ ದೇವರಂತೆ. ಅದು ಕಲ್ಪನೆಗೂ ಕೂಡ ನಮ್ಗೆ ಸಿಗಲ್ಲ. ಅಂತ ಒಂದು ನಿತ್ಯ ವಿಬೋಧ. ನಿತ್ಯ ಅಂದ್ರೆ ಯಾವಾಗ್ಲೂ ವಿಶಿಷ್ಟವಾದ ಜ್ಞಾನವನ್ನ ಹೊಂದಿರೋನು ಅಂತ. ನಮ್ಮ ಜ್ಞಾನಗಳೆಲ್ಲ ನಿತ್ಯ ಅಲ್ಲ. ನಿತ್ಯ ಅಂದ್ರೇನು? ಯಾವಾಗ್ಲೂ ಇರೋದು, ಹಿಂದೆ ಮುಂದೆ ಈಗ ಎಲ್ಲ ಯಾವಾಗ್ಲೂ ಕೂಡ ಇರೋದು. ಆದ್ರೆ ಭಗವಂತನ ಜ್ಞಾನ ಈ ರೀತಿ ಹೇಳ್ಬೋದು. ಆದ್ರೆ ನಮ್ಮ ಜ್ಞಾನ ಏನು? ಈಗ ಕೇಳ್ತೀವಿ, ಈಗಲೇ ಮರ್ತು ಹೋಗ್ಬಿಡ್ತೀವಿ. ನಮ್ಮ ಜ್ಞಾನ ತುಂಬಾ ಅನಿತ್ಯ, ಈಗ ಹುಟ್ಟತ್ತೆ, ಈಗ ನಾಶ ಆಗ್ತಾ ಇರುತ್ತೆ. ಶಾಸ್ತ್ರಕಾರರು ಕೆಲವರು ಹೇಳೋದೇನಂದ್ರೆ ಒಂದು ಜ್ಞಾನ 2 ಕ್ಷಣ ಅಷ್ಟೇ ಅಂತ. ಕೆಲವರು 3 ಕ್ಷಣದವರೆಗೂ ಒಪ್ಪಿದ್ದಾರೆ ಒಂದು ಜ್ಞಾನ. 2 ಕ್ಷಣ ಆಗೋಷ್ಟರಲ್ಲಿ ಮತ್ತೆ ಇನ್ನೊಂದು ಜ್ಞಾನ ಬಂದ್ಬಿಡತ್ತಂತೆ, ಇನ್ನೊಂದು ಮರ್ತೋಗ್ಬಿಡತ್ತೆ, ಒಂದು ಹೊರಟೋಗ್ಬಿಡತ್ತೆ. ಆದ್ರೆ ಸಂಸ್ಕಾರ ರೂಪವಾಗಿ ಕೆಲವು ಉಳ್ಕೊಂಡಿರುತ್ತೆ ಅಷ್ಟೇ. ಆದ್ರೆ ಭಗವಂತನ ಜ್ಞಾನದಲ್ಲಿ ಹಾಗಲ್ಲ. ಅವನು ಸ್ಮರಣೆ ಅಂತಾನೆ ಇಲ್ವಂತೆ ದೇವ್ರಿಗೆ. ಒಂದ್ಸರಿ ನೆನಪಿಸ್ಕೊಂಡ ಅಂತ ಇಲ್ವೇ ಇಲ್ಲಂತೆ ದೇವ್ರಿಗೆ. ಯಾಕೆಂದ್ರೆ ನೆನಪಿಸ್ಕೊಳ್ಬೇಕು ಅಂದ್ರೆ ಮರ್ತಿರ್ಬೇಕು. ಮರ್ತಿರೋದು ಮನಸ್ಸಿನಲ್ಲಿ ಯಾವಾಗಲೂ ಉಳ್ಕೊಳುತ್ತೆ, ಕಾಲಾಂತರದಲ್ಲಿ ಅದು ನೋಡಿದಾಗ ನೆನಪಾಗುತ್ತೆ. ದೇವರಿಗೆ ನೆನಪಿಲ್ಲ, ದೇವರಿಗೆ ಯಾವಾಗ್ಲೂ ಅನುಭವ, ಯಾವಾಗಲೂ ಅವನಿಗೆ ಕಣ್ಣಿಗೆ ಗೋಚರನೇ ಆಗ್ತಾ ಇರುತ್ತೆ. ಕಣ್ಣು ಮುಚ್ಚಿದ್ರು ಕಣ್ಣು ಗೋಚರ, ಕಣ್ಣು ತೆಗೆದ್ರಂತೂ ಸುತರ ಕಣ್ಣು ಗೋಚರ ಅಂತ. ಈ ಎಲ್ಲ ದೃಷ್ಟಿಯಲ್ಲಿ ನಿತ್ಯ ವಿಬೋಧ ಅಂತ ಬೆಳೆಸಿದ್ದಾರೆ. ಇದಾಗಿ 7ನೆಯ ಶ್ಲೋಕ. ಈ ಸ್ತೋತ್ರಗಳೆಲ್ಲ ಒಂದನ್ನು ಗಮನಿಸ್ಬೇಕು. ಇದರಲ್ಲಿ ಸ್ತೋತ್ರ ಪ್ರಾಧಾನ್ಯ ಜಾಸ್ತಿ. ಅಂದ್ರೆ ದೇವರ ಹೆಸರನ್ನ ಹೇಳೋದು, ಜಯ ಜಯ ದೇವೇಶ ದೇವತಾ ಸ್ವರ್ಮ, ಹೀಗೆ ಅದು ಹೋಗುತ್ತೆ. ನಾವ್ ಎಲ್ಲಿ ಈ ಸ್ತೋತ್ರದಲ್ಲಿ ಅನುಸಂಧಾನ ಮಾಡ್ಬೇಕು ಅಂದ್ರೆ, ಎಲ್ಲಾದ್ರೂ ಕೃಷ್ಣನ ಚರಿತ್ರೆ ಬಂದಾಗ,
ಆಗ ನಮ್ಗೆಲ್ಲ ನೆನಪಾಗ್ಬೇಕು. ಬೇರೆ ಕಡೆ ನೆನಪಾಗಿದ್ದೆಲ್ಲ ಇಲ್ಲಿ ಒಂದೊಂದು ಶಬ್ದದಿಂದ ನೆನಪಿಸ್ಕೊಂಡ್ರೆ ಆಗ ಅದರ ಸ್ವಾರಸ್ಯ. ಇಲ್ಲಾಂದ್ರೆ ಬರೀ ರಾಜರಿಗೆ ಹೊಗಳುತ್ತಾರಲ್ಲ ಒಂದೇ ಭಾಗದಲ್ಲಿ, ಹಾಗೆ ಇದು ಹೊಗಳೋ ತರ ಇರೋದು ಅಷ್ಟೇ ಸ್ತೋತ್ರ. ಮುಂದೆ 7ನೆಯ ಶ್ಲೋಕಕ್ಕೆ ಹೋಗೋಣ. ವಿಧಿ ಭವ ಮುಖ ಸುರ ಸತತ ಸುವಂದಿತ ಸಚ್ಚರಣಾಂಬುಜ ಕಂಜ ಸುನೇತ್ರ ಸಕಲ ಸುರಾಸುರ ನಿಗ್ರಹಕಾರಿನ್ ಪೂತ ನಿವಾರಣ ಜಯ ದೇವೇಶ ವಿಧಿ ಭವ ಮುಖ ಸುರ ಸತತ ಸುವಂದಿತ. ಒಂದೇ ಶಬ್ದ ಅದು, ಆ ಮಧ್ಯೆ ಸ್ಪ್ಲಿಟ್ ಮಾಡ್ಕೊಡ್ಬಾರ್ದು. ವಿಧಿ ಭವ ಮುಖ ಸುರ ಆಮೇಲೆ ಸ್ಪೇಸ್ ಇದ್ರೆ ಬೇಡ, ಸತತ ಸುವಂದಿತ ಜೊತೆಗೆ ಸೇರಿಸ್ಕೊಡು. ವಿಧಿ ಭವ ಮುಖ ಸುರ ಸತತ ಸುವಂದಿತ, ಯಾವಾಗ್ಲೂ ವಂದಿತ, ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾರು? ವಿಧಿ ಭವ ಮುಖ ಸುರ. ಸುರ ಅಂದ್ರೆ ದೇವತೆಗಳು, ವಿಧಿ ಅಂದ್ರೆ ಬ್ರಹ್ಮದೇವರು. ವಿಧಿ ಲಿಖಿತ ಅಂತ ಹೇಳ್ತೀವಲ್ಲ, ಎಲ್ಲ ವಿಧಿ ಅದು ಬರೆದು ಬಿಡಿದೆ. ಹಾಗೆ ನಮ್ಮ ಜೀವನ ಹಣೆ ಬರಹದಲ್ಲಿ ಹೀಗೆ ಏನೇನ್ ಬರ್ದಿದ್ಯೋ ಅದಾಗತ್ತೆ. ವಿಧಿ ಲಿಖಿತ ಅಂತ ಹೇಳ್ತೀವಿ. ವಿಧಿ ಅಂದ್ರೆ ಇದ್ಯಾವುದು ಅಲ್ಲ, ವಿಧಿ ಅಂದ್ರೆ ಅದೃಷ್ಟ ಅಲ್ಲ, ವಿಧಿ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು. ಯೋ ವಿದಧಾತಿ ಕಾಮಾನ್ ಅಂತ ಹೇಳ್ತಾರೆ. ವಿದಧಾತೀತಿ ವಿಧಿ ಅಂತ. ಯಾರು ನಮ್ಮ ಕಾಮನೆಗಳನ್ನ ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತಾ ಪೂರ್ಣ ಮಾಡ್ತಾರೋ ಅಂತ ಬ್ರಹ್ಮದೇವರಿಗೆ ವಿಧಿ ಅಂತ ಕರೀತಾರೆ. ಇನ್ನು ಭವ, ಭವ ಅಂದ್ರೆ ರುದ್ರದೇವರು ಅಂತ ಅರ್ಥ. ಭವಾಯ ನಮಃ ಅಂತಲ್ಲ, ಭವ ಭವ ಅಂತ ರುದ್ರದೇವರಿಗೆ ಹೆಸರು. ಭವ ಅಂದ್ರೆ ನಿಮಗೆ ಅವರನ್ನು ಹಿಡಿದ್ರೆ ನಿಮ್ಮ ಮನಸ್ಸು ಒಂದ್ ಕಡೆ ನಿಲ್ಲತ್ತೆ ಅಂತ, ಅದಕ್ಕೆ ಭವನ, ಒಂದ್ ಕಡೆ ನಿಲ್ಲತ್ತೆ ಯಾರಿಂದನೋ ಅಂಥ ರುದ್ರದೇವರಿಗೆ ಭವ ಅಂತ ಕರೀತಾರೆ. ಹೀಗೆ ವಿಧಿ ಭವ ಬ್ರಹ್ಮದೇವರು ರುದ್ರದೇವರು ಇಂದ ಹಿಡಿದು ಮುಖ ಅಂದ್ರೆ ಮೊದಲಾದ ಅಂತ ಅರ್ಥ. ಮುಖ ಅಂದ್ರೆ ಮುಖ ಅಂತ ಅರ್ಥ ಅಲ್ಲ, ಮುಖ ಅಂದ್ರೆ ಇಲ್ಲಿ ಆದಿ ಅಂದ್ರೆ ಇವರೇ ಮೊದಲಾದ ಅಂತ ಹೇಳ್ತೀವಲ್ಲ ಅವರು. ಹೀಗೆ ಬ್ರಹ್ಮದೇವರು ರುದ್ರದೇವರಿಂದ ಹಿಡಿದು ಎಲ್ಲಾ ದೇವತೆಗಳು ಯಾವಾಗ್ಲೂ ನಮಸ್ಕಾರ ಮಾಡ್ತಾರೆ. ಯಾವಾಗ್ಲೂ ನಮಸ್ಕಾರ ಮಾಡ್ತಾರೆ ಅಂದ್ರೆ ಇದು ಹೇಗ್ ಸಾಧ್ಯ? ಅವ್ರಿಗೇನ್ ಬೇರೆ ಕೆಲ್ಸನೇ ಇಲ್ವಾ? ಭಗವಂತ ಅನೇಕ ಜವಾಬ್ದಾರಿಗಳನ್ನು ಕೊಟ್ಟಿರ್ತಾರೆ ಅಂದ್ರೆ ಅವರು ಅದಕ್ಕೋಸ್ಕರ ಒಂದು ರೂಪನೇ ಇಟ್ಟಿರ್ತಾರೆ. ನಮಗೆ ಒಂದೇ ರೂಪ, ದೇವತೆಗಳಿಗೆ ಸಾಂಶರು ಬೇಕಾದಷ್ಟು ರೂಪಗಳಿರುತ್ತೆ. ಒಂದು ರೂಪ ಯಾವಾಗಲೂ ದೇವರ ಸೇವೆಗೆ ಅಂತಾನೆ ಇಟ್ಟಿರ್ತಾರೆ. ನಮ್ಮ ಮನಸ್ಸಿನ ಭಾಗ ನಾವು ಕೂಡ ಹಾಗಿರ್ಬೇಕು. ಅದೇ ನಮ್ಮಲ್ಲಿ ಅಂಶ ಇಲ್ಲದೆ ಇರ್ಬೋದು, ಆದ್ರೆ ನಮ್ಮ ಮನಸ್ಸಲ್ಲಿ ಒಂದು ಜಾಗ ಕೊಟ್ಬಿಟ್ಟಿರ್ಬೇಕು. ಯಾವಾಗ್ಲೂ ದೇವರ ಬಗ್ಗೆ ಒಂದು ಜಾಗ ಇರ್ಬೇಕು. ಆದ್ರಿಂದ ನಾವು ಹಾಗೆ ಇರ್ಬೇಕು. ಅದು ಮನಸ್ಸಿನ ಅಂಶಗಳು, ಮನಸ್ಸಿಗೆ ಅಂಶಗಳಿರುತ್ತೆ. ಆ ಮನಸ್ಸಿನ ಒಂದು ಅಂಶ ಯಾವಾಗಲೂ ಭಗವಂತನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕು ಕ್ಷಣ ಕ್ಷಣ. ಕೆಲವರು ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ಕೃಷ್ಣ ಕೃಷ್ಣ ನಾರಾಯಣ ರಾಮ ರಾಮ ಅಂತಾನೆ ಇರ್ತಾರೆ. ಕನಿಷ್ಠ ಪಕ್ಷ ಅಷ್ಟಾದ್ರೂ ಇರ್ಬೇಕಂತ. ಸತತ ಸುವಂದಿತ, ದೇವತೆಗಳೇ ಯಾವಾಗ್ಲೂ ಅವಾಗ ನಮಸ್ಕಾರ ಮಾಡ್ತಾ ಇರ್ತಾರೆ. ಅಂತಹ ಸಚ್ಚರಣಾಂಬುಜ ಕಂಜ ಸುನೇತ್ರ ಅಂತ. ಇಲ್ಲಿ ವಂದಿತ ಆದ್ಮೇಲೆ ಸಚ್ಚರಣಾಂಬುಜ ಅದನ್ನು ಸೇರಿಸ್ಕೊಳ್ಬಹುದು. ಒಂದೇ ಪದನೂ ಮಾಡ್ಬೋದು, ಬಿಡಿಸ್ಲೂಬಹುದು. ಅದಕ್ಕೇನ್ ಅರ್ಥ ನೋಡೋಣ. ಅರ್ಥ ನೋಡ್ಕೊಂಡು ಇದನ್ನು ಬಿಡಿಸಿದ್ರಾಯ್ತು. ಸಚ್ಚರಣಾಂಬುಜ, ಸತ್ ಅಂದ್ರೆ ಒಳ್ಳೆಯ, ಚರಣ ಅಂದ್ರೆ ಚರಣ ಅಂದ್ರೆ ಕಾಲು. ಆ ಕಾಲು ಹೇಗಿದೆ ಭಗವಂತನದು? ಅಂಬುಜ, ನೀರಿನಲ್ಲಿ ಹುಟ್ಟುವಂತಹ ಕಮಲದಂತೆ ಇದೆ. ಅಂಬು ಅಂದ್ರೆ ನೀರು, ಅಂಬು ನೀರಿನಲ್ಲಿ ಜ ಹುಟ್ಟೋದು ಅಂದ್ರೆ ಕಮಲ. ಹಾಗಾದ್ರೆ ಎರಡು ಭಗವಂತನ ಪಾದಗಳು ಅದು ಎರಡು ಕಮಲಗಳಂತೆ ಇದೆ. ಅದು ಒಳ್ಳೆ ಪಾದ. ಅದಕ್ಕೆ ಕೆಸರು ಮೆಚ್ಕೊಳ್ತು ಅಥವಾ ಇನ್ನೇನೋ ಕೆಟ್ಟದ ಸಂಪರ್ಕ ಆಯ್ತು, ಪಾದ ಹೋಗಿ ಮತ್ತೆ ಶೋಧನೆ ಮಾಡ್ಬೇಕಿದೆ, ಏನಿಲ್ಲ. ಈಗ ನಾವು ನಡ್ಕೊಂಡು ಹೋಗ್ತೀವಿ, ನಮ್ಮ ಕಾಲು ಅಶುಚಿ ಆಗಿರ್ಬೋದು, ಎಲ್ಲೆಲ್ಲೋ ಹೊರಗಡೆ ಓಡಾಡ್ಕೊಂಡ್ ಬರ್ತೀವಿ, ಒಳಗಡೆ ಬಂದ ಕೂಡ್ಲೆ ಅಲ್ಲಿ ಮೊದಲಲ್ಲಿ ಕಾಲು ತೊಳ್ಕೊಂಡು ನಾವು ಬರುವಂತದ್ದಿದೆ. ಆದ್ರೆ ಭಗವಂತನ ಪಾದ ಯಾವಾಗಲೂ ಸತ್, ಅದು ಎದ್ದಿಗೂ ದುಷ್ಟ ಅಂತ ಆಗಲ್ಲ. ಅವನು ಎಲ್ಲೇ ಅಂಧನ್ ತಮಸ್ನಲ್ಲೇ ಕಾಲಿಡ್ಲಿ, ಅವನು ಮಾತ್ರ ಯಾವಾಗಲೂ ಶುದ್ಧನೇ. ಉದಾಹರಣೆಗೆ ಆಕಾಶ ಇದೆ, ಆಕಾಶ ಅಂಧನ್ ತಮಸ್ನಲ್ಲಿ ಎಲ್ಲಾ ಕಡೆನೂ ಇರುತ್ತೆ ಆಕಾಶ. ಹಾಗಂತ ಆಕಾಶ ಕೆಟ್ಟ ಹೋಗತ್ತ ದುಷ್ಟರ ಸಂಪರ್ಕದಿಂದ? ಆಕಾಶ ತನ್ಪಾಡಿ ತಾನು ನಿರ್ವಿಕಾರವಾಗಿರುತ್ತೆ. ಗಾಳಿಯು ಕೂಡ ಹಾಗೆ ಇರುತ್ತೆ, ಗಾಳಿ ಎಲ್ಲಾ ಕಡೆ ಇರುತ್ತೆ, ಆದ್ರೆ ಅಸಂಗ ಅಂತ ಹೇಳ್ತಾರೆ. ಯಾವ್ದರ ಸಂಘವೂ ಕೂಡ ಇಲ್ಲ. ಈಗ ದೊಡ್ಡ ವೈರಾಗ್ಯ ಶಿಖಾಮಣಿಗಳಿರ್ತಾರೆ, ಅವರು ಸಂಸಾರದಲ್ಲೇ ಇರ್ತಾರೆ, ಎಲ್ರ ಜೊತೆ ಮಾತಾಡ್ತಾರೆ, ಆದ್ರೆ ಇಲ್ದೇ ಇರೋರ್ ತರ ಇರ್ತಾರೆ. ಹಾಗೆ ಭಗವಂತನ ಕಾಲುಗಳು ಅಷ್ಟೇ, ಅದ್ ನರಕದಲ್ಲಿರ್ಲಿ ಅಂಧನ್ ತಮಸ್ಸಿರ್ಲಿ ಎಲ್ಲಿ ಬೇಕಾದಿರ್ಲಿ, ಆದ್ರೆ ಯಾವುದರ ಸಂಪರ್ಕಕ್ಕೂ ಕೂಡ ಒಳಗಾಗಲ್ಲ. ಅದರಿಂದ ಅವನು ಸಚ್ಚರಣ, ಒಳ್ಳೆಯ ಕಾಲು, ಅಂಥದ್ದು ಕಮಲದಂತೆ ಇದೆ ಅದು, ಅದನ್ನು ಹೊಂದಿದ್ದಾನೆ. ಇನ್ನು ಕಂಜ ಸುನೇತ್ರ, ಕಂಜ ಅಂಬುಜ ಎಲ್ಲ ಒಂದೇ ಅರ್ಥ.
ಅಂಬುಜ ಅಂದ್ರೆ ನೀರಿನಲ್ಲಿ ಹುಟ್ಟೋದು, ಕಂಜ ಅಂದ್ರೆ ಕೆಸರಿನಲ್ಲಿ ಹುಟ್ಟೋದು ಅಂತ ಅರ್ಥ, ಕಮಲ ಅಂತ ಅರ್ಥ. ಈಗ ಕಂ ಜ, ಕಮ್ ಅಂದ್ರೆ ನೀರು, ಜ ಅಂದ್ರೆ ಅದ್ರಲ್ಲಿ ಹುಟ್ಟಿತ್ತು. ಈ ಕಮಲ ಸುನೇತ್ರ, ಕಮಲದಂತಹ ವಿಶಾಲವಾದ ನೇತ್ರ, ಕಣ್ಣಿರೋನು. ಇದೆಲ್ಲ ಏನಂದ್ರೆ ದೇವರೇ ನಿನಗೆ ಇಂಥ ಕಣ್ಣುಳ್ಳವನೇ ಅಂತ ನಾವು ಕನ್ನಡದಲ್ಲಿ ಹಾಗೆ ಅನುವಾದ ಮಾಡ್ಬೇಕು ಅಂದ್ರೆ ಈ ಸ್ತೋತ್ರವನ್ನ ಹೇಗ್ ಮಾಡ್ಬೇಕು? ಬ್ರಹ್ಮಾದಿ ದೇವತೆಗಳಿಂದ ಸದಾ ವಂದಿತನಾದವನೇ, ಒಳ್ಳೆಯ ಕಮಲವೆಂಬ ಕಾಲುಗಳುಳ್ಳವನೇ, ಹಾಗೆ ಒಳ್ಳೆಯ ಕಣ್ಣುಗಳುಳ್ಳವನೇ, ದೇವತಾ ಸಾರ್ವಭೌಮನೇ, ಪೂತನಿಯನ್ನ ಕೊಂದವನೇ, ಎಲ್ಲ ದೇವತೆಗಳು ಅಸುರರನ್ನು ನಿಗ್ರಹ ಮಾಡಿದವನೇ, ನಿನಗೆ ಜಯವಾಗಲಿ ಜಯವಾಗಲಿ ಅಂತ ಹೀಗೆ. ಆ ನಿಜವಾಗಿ ಹಾಗೇ ಹೇಳ್ಬೇಕು ಅಂದ್ರೆ ಈ ತರ ಹೇಳ್ಬೇಕು. ಎಲ್ಲ ಸಂಬೋಧನಾ ವಿಭಕ್ತಿ ಅಂತ ಶಬ್ದಗಳು ಜಾಸ್ತಿ. ಹೇ ರಾಮ, ಹೇ ರಾಮ, ಎಲೈ ರಾಮನೇ ಅಂತ ಕನ್ನಡದಲ್ಲಿ ಬಳಸ್ತಾರೆ. ಎಲೈ ಕೃಷ್ಣನೇ, ಎಲೈ ಭರತನೇ ಅಂತ. ಅಂದ್ರೆ ಅನುವಾದ ಎಲ್ಲ ಮಾಡ್ಬೇಕಾದ್ರೆ ಪುಸ್ತಕಗಳಲ್ಲಿ ಎಲೈ ಎಲೈ ಅಂತ ಶಬ್ದ ಸೇರಿಸ್ತಾರೆ, ಅದು ಸಂಬೋಧನಾ ವಿಭಕ್ತಿ. ಹಾಗೆ ಇಲ್ಲೂ ಕೂಡ ಹಾಗೆ ಎಲೈ ಒಳ್ಳೆಯ ಕಣ್ಣುಳ್ಳವನೇ ಅಂತ ಹೀಗೆ ವಸ್ತುದ ಹೇಳ್ಬೇಕು. ಆದ್ರೆ ಇದ್ರ ತಾತ್ಪರ್ಯ ಎಷ್ಟು ತಿಳ್ಕೊಂಡಾಗ ಭಗವಂತನ ಬಗ್ಗೆ ಆ ಎಲೆ ಓ ಅಂತ ಹೇಳಿದಾಗ ಅದ್ ಬರುತ್ತೆ. ಹರಿ ಸರ್ವೋತ್ತಮ ಅಂತ ನಿಧಾನಕ್ಕೆ ಹರಿ ಸರ್ವೋತ್ತಮ ಅಂದ್ರೆ ಏನಾದ್ರು ಬರುತ್ತಾ? ಹರಿ ಸರ್ವೋತ್ತಮ ಅಂತ ಜೋರಾಗಿ ಹೇಳಲಿಕ್ಕೆ ಶುರು ಮಾಡಿದ್ರೆ ಆಗ ಒಂದು ಶ್ರದ್ಧಾ ಭಕ್ತಿಗೆ ಒಂದು ಪ್ರಚೋದಕ. ಆ ನಿಟ್ಟಿನಲ್ಲಿ ಈ ಸ್ತೋತ್ರಗಳೆಲ್ಲ ಬಂದಿದೆ. ಇದು ಮುಂದೆ ಸಕಲ ಸುರ ಅಸುರ ನಿಗ್ರಹ ಕಾರ್ಯ, ಎಲ್ಲ ರೀತಿಯ ಸುರ ದೇವತೆಗಳು ಮತ್ತೆ ದೈತ್ಯರು ಅಸುರರು ಎಲ್ಲರನ್ನು ನಿಗ್ರಹ ಮಾಡಿದವನು. ಅಲ್ಲ, ದೇವತೆಗಳ ನಿಗ್ರಹ ಮಾಡೋದು ಹೇಗ್ ಸರಿ? ಅಸುರನ್ನೇನೋ ನಿಗ್ರಹ ಮಾಡೋದು ಸರಿ, ದೇವತೆಗಳನ್ನ ಯಾಕೆ ನಿಗ್ರಹ ಮಾಡ್ತಾನೆ ಅಂದ್ರೆ ದೇವತೆಗಳು ಅಹಂಕಾರ ಬಂದಿದ್ದು ಸುಮಾರು ಕಡೆ ಇದೆ. ಆ ರೀತಿ ನಿಗ್ರಹ ಅಂತ ಅರ್ಥ, ದೇವತೆಗಳನ್ನ ಸಮಾರ ಮಾಡೋದು ಅಂತ ಅರ್ಥ ಅಲ್ಲ. ಉದಾಹರಣೆ ಗೋವರ್ಧನ ಪರ್ವತ ಎತ್ತಿದಾಗ ಏನ್ ಮಾಡ್ದ? ಇಂದ್ರದೇವರ ಅಹಂಕಾರವನ್ನು ಇಳಿಸ್ದ, ನಿಗ್ರಹ ಮಾಡ್ದ. ಹೀಗೆ ದೇವತೆಗಳ ನಿಗ್ರಹ, ಅಸುರರ ನಿಗ್ರಹವನ್ನ ಸದಾ ಭಗವಂತ ಮಾಡ್ತಾ ಇರ್ತಾರೆ. ಮತ್ತೆ ಪೂತನಿ ಮಾರಣ, ಪೂತನಿಯನ್ನ ನೀನು ಮಾರಣ, ಕೊಂದವನು. ಹೀಗೆ ದೇವೇಶ ಜಯ ಅಂತ. ಇದು ಮುಂದಕ್ಕೆ ಹೋಗೋಣ. 8ನೆಯ ಶ್ಲೋಕ. ಯದ್ಭೂ ವಿಭ್ರಮ ಮಾತ್ರಾದ ತದಿದಂ ಆಕಮಲಾಸನ ಶಂಭು ವಿಪಾದ್ಯಂ ಸೃಷ್ಟಿಸ್ಥಿತಿಲಯ ಮೃಚ್ಛತಿ ಸರ್ವಂ ಸ್ಥಿರಚರ ವಲ್ಲಭ ತತ್ವಂ ಜಯ ಭೋ. ಯದ್ಭ್ರೂ ವಿಭ್ರಮ ಮಾತ್ರ, ಭಗವಂತನ ಭ್ರೂ ವಿಭ್ರಮ. ಭ್ರೂ ಅಂದ್ರೆ ಹುಪ್ಪು ಅಂತ ಅರ್ಥ. ಭಗವಂತನ ಹುಪ್ಪನ್ನ ವಿಭ್ರಮ, ಭ್ರಮಣ ಮಾಡೋದು ಅಂದ್ರೆ ಚಾರಣೆ ಮಾಡೋದು. ಕೆಲವರು ಹುಬ್ಬನ್ನೇ ಮಾತಾಡ್ತಾ ಇರ್ತಾರೆ, ಹುಬ್ಬನ್ನ ಆಚೆ ಈಚೆ ಚರಿಸಿ ಕಣ್ಣನ್ನ ಆಚೆ ಈಚೆ ಮಾಡಿ ಇನ್ನೊಬ್ಬರಿಗೆ ಅರ್ಥ ಆಗೋ ತರ ಮಾಡ್ತಾರೆ. ಭಗವಂತ ತಾನು ಈ ಹುಬ್ಬನ್ನ ಆಚೆ ಈಚೆ ಚರಣೆ ಮಾಡ್ತಾನೆ. ಯಾಕೆ ಮಾಡ್ತಾನೆ? ವಸ್ತುತಃ ಪ್ರಳಯ ಕಾಲದಲ್ಲಿ ಇದ್ದಾನೆ, ಲಕ್ಷ್ಮೀ ದೇವಿ ಒಳಗಡೆ ಸೇರ್ಕೊಂಡಿದ್ದಾಳೆ ಭಗವಂತನ ಒಳಗಡೆ. ಇನ್ ಯಾರ್ ನೋಡಿ ಇವನು ಹುಬ್ಬನ್ನ ಅಲಾಡಿಸ್ಬೇಕು ಅಂದ್ರೆ ಅದು ಸೃಷ್ಟಿ ಮಾಡ್ಬೇಕಾಗಿದೆ ಮುಂದೆ ಜಗತ್ತನ್ನ. ಭಗವಂತ ಹೇಗ್ ಸೃಷ್ಟಿ ಮಾಡ್ತಾನೆ? ಸುಮ್ನೆ ಹುಬ್ಬನ್ನ ಆಚೆ ಈಚೆ ಹಿಂಗೆ ಚೂರು ಅಲ್ಲಾಡಿಸ್ತಾರಂತೆ. ಅಲ್ಲಾಡಿಸಿದ್ರೆ ಸಾಕಂತೆ ಇಡೀ ಜಗತ್ತಿನ ಸೃಷ್ಟಿ, ಇಡೀ ಜಗತ್ತಿನ ಸಂಹಾರ, ಇಡೀ ಜಗತ್ತಿನ ಪಾಲನೆ ಆಗತ್ತಂತೆ. ಅಷ್ಟ್ ಶಕ್ತಿ. ಅದೇ ದೇವರು ತಾನು ಮಣ್ಣನ್ ತಗೊಂಡು ಈಗೆಲ್ಲ ಒಬ್ಬ ಮಡಿಕೆ ಮಾಡ್ಬೇಕು ಅಂದ್ರೆ ಮಣ್ಣನ್ ತಗೊಳ್ತಾನೆ, ಕೋಲ್ ಹಿಡ್ಕೊಳ್ತಾನೆ, ಚಕ್ರ ತಿರುಗಿಸ್ತಾನೆ, ಎರಡೋ ಮಾಡ್ಬೇಕು. ಯಾವುದೇ ಒಂದು ವಸ್ತುವನ್ನ ಸೃಷ್ಟಿ ಮಾಡ್ಲಿಕ್ಕೆ ತುಂಬಾ ದಿವಸ ಅದ್ರ ಬಗ್ಗೆ ಅವ್ನು ತಿಳ್ಕೊಂಡು ಆಮೇಲೆ ಯೋಚನೆ ಮಾಡಿ ಎಲ್ಲ ಮಾಡ್ಬೇಕಾಗಿ ಬರುತ್ತೆ. ದೇವ್ರ ಹಾಗಲ್ಲ. ದೇವರು ಸೃಷ್ಟಿ ಮಾಡ್ಬೇಕು ನಮ್ಗೇನ್ ಕಲ್ಪನೆ? ಪಂಚಭೂತಗಳಿಲ್ದೆ ದೇವ್ರಿಗೆ ಸೃಷ್ಟಿ ಮಾಡ್ಲಿಕ್ಕೆ ಬರಲ್ಲ ಅಂತ. ಅದೇ ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ ಎಲ್ಲ ಬೇಕು ಅಂತ ವಸ್ತುತಃ ಶಾಸ್ತ್ರದಲ್ಲಿ ಇದ್ರ ಬಗ್ಗೆ ತುಂಬಾ ಚರ್ಚೆ ಮಾಡ್ತಾರೆ. ಇದೆಲ್ಲ ಬೇಕಾ? ಇದೆಲ್ಲ ಬೇಕು ಅಂದ್ರೆ ದೇವ್ರು ಸರ್ವೋತ್ತಮ ಹೇಗೆ? ದೇವ್ರಿಗೂ ಒಂದಿಷ್ಟು ಬೇಕಾಯ್ತಲ್ಲ ಪಂಚಭೂತಗಳು ಅಂತ. ಅವ್ನು ಪಂಚಭೂತಗಳಿಂದ ಹೆಂಗ್ ಸೃಷ್ಟಿ ಮಾಡ್ತಾನೆ ನೋಡಿ. ಸುಮ್ನೆ ಭ್ರೂ ಚರಣೆ ಅಂತ, ಹುಬ್ಬಿನ ಚರಣೆ ಮಾಡ್ಕೊಳ್ಳೆ ಎಲ್ಲ ತಂಪಾಡಿಗೆ ಇಡೀ ಜಗತ್ತಾಗತ್ತಂತೆ. ಅಷ್ಟು ಶಕ್ತಿ ದೇವರಲ್ಲಿದೆ. ಆದ್ರೂ ಬ್ರಹ್ಮದೇವರ ಮುಖಾಂತರ, ರುದ್ರದೇವರ ಮುಖಾಂತರ ಒಂದ್ ಕಡೆ ಸೃಷ್ಟಿ ಒಂದ್ ಕಡೆ ಪಾಲನೆ ಮಾಡಿಸ್ತಾನೆ, ಇದೊಂದ್ ಕಡೆ ಸೃಷ್ಟಿ ಮಾಡಿಸ್ತಾನೆ. ಎಲ್ಲ ತಾನೇ ಅವರವರ ಕೈಲಿ ಮಾಡಿಸ್ತಾ ಹೋಗ್ತಾನೆ. ಇದೆಲ್ಲ ಮಾಡಿಸೋದು ಹೇಗೆ? ಭ್ರೂ ವಿಭ್ರಮ ಮಾತ್ರ. ಭ್ರೂ ವಿಭ್ರಮ ಮಾತ್ರ, ಕೇವಲ ತನ್ನ ಹುಬ್ಬಿನ ಚಲನೆಯಿಂದಷ್ಟೇ ಸೃಷ್ಟಿ ಸ್ಥಿತಿ ಲಯಂ ಸರ್ವಂ, ಎಲ್ಲ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಕೂಡ ತಾನು ಕೊಡ್ತಾನೆ. ಆದ್ರಿಂದಲೇ ಅವನನ್ನ ಏನಂತ ಕರೀತಾರೆ? ಸ್ಥಿರಚರ ವಲ್ಲಭ. ಸ್ಥಿರಚರ ವಲ್ಲಭ ಅಂದ್ರೆ ಸ್ಥಿರಚರ ಅಂದ್ರೆ ಸ್ಥಾವರ ಜಂಗಮ ಪದಾರ್ಥ ಅಂತ ಹೇಳ್ತೀವಲ್ಲ. ಅಂದ್ರೆ ಚಲನ ಮಾಡುವಂತಹ ಪದಾರ್ಥ, ಓಡಾಡೋದು ಒಂದ್ ಕಡೆ ಸ್ಥಿರವಾದ ಮರ ಗಿಡ ಇತ್ಯಾದಿ ಪದಾರ್ಥಗಳು.
ಇದೆಲ್ಲ ಸ್ಥಾವರ ಪದಾರ್ಥ. ಜಂಗಮ ಪದಾರ್ಥ ಅಂದ್ರೆ ಓಡಾಡೋದು, ಮನುಷ್ಯರು, ಪ್ರಾಣಿಗಳು, ಪಶು ಪಕ್ಷಿ ಇತ್ಯಾದಿಗಳು. ಈ ಸ್ಥಿರ ವಸ್ತುಗಳು ಮತ್ತೆ ಚರ ವಸ್ತುಗಳು, ಈ ಎರಡೂ ವಸ್ತುಗಳಿಗೆ ವಲ್ಲಭ ಸ್ವಾಮಿಯಾದವ ನೀನು. ಯಾಕೆ ಇಡೀ ಸ್ಥಿರ ಚರ ಹುಟ್ಟಿದ್ದೆ ಅವನಿಂದ, ದೇಹ ಬಂದಿದ್ದೆ ಅವನಿಂದ. ಅದರಿಂದ ತನ್ನ ಕೇವಲ ಹುಬ್ಬಿನ ಚರಣೆಯಿಂದ ಇಡೀ ಜಗತ್ತಿಗೆ ಯಾವ ಭಗವಂತ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಕೊಡ್ತಾನೋ ಅಂತ ಇವನು ಸ್ಥಿರಚರ ವಲ್ಲಭ. ಸತ್ವಂ ಜಯ ಭೋ, ಸತ್ವಂ ಅಂತಹ ನೀನು, ಸತ್ವಂ ಜಯ ಭೋ ನಿನಗೆ ಜಯ ಆಗ್ಲಿ ಜಯ ಆಗ್ಲಿ ಅಂತ ಹೀಗೆ ಅದನ್ನು ಬಿಡಿಸ್ಕೊಳ್ಳೋದಿದೆ. ಇಲ್ಲಾಂದ್ರೆ ಸತ್ವಂ ಅಂತ ಒಂದು ಅಸ್ತಿತ್ವ ಕೊಟ್ಟಿದ್ದು ಅವನೇ ಅಂತ ಹೀಗೂ ಅರ್ಥವನ್ನು ಮಾಡ್ತಾರೆ. ಸತ್ವ ಅನ್ನೋದಕ್ಕೆ ದೇವರಿಂದಲೇ ಇಡೀ ಜಗತ್ತಿನ ಅಸ್ತಿತ್ವ. ಇವತ್ತು ನಾವೆಲ್ಲ ಇದೀವಿ ಅಂದ್ರೆ ಏನೋ ದೇವರೇ ಕಾರಣ. ಯಾಕೆ ದೇಹ ಕೊಟ್ಟಿದ್ದು ಅವನೇ. ಇಲ್ಲಾಂದ್ರೆ ನಾವೆಲ್ಲ ಭಗವಂತನ ಉದರದ ಒಳಗಡೆ ಇರ್ತೀವಿ ಅಷ್ಟೇ. ಆಯಾಯ ಎಲ್ಲೆಲ್ಲಿ ಲೋಕದಲ್ಲಿ ಇರ್ಬೇಕು ಅಂತ ಲೋಕದಲ್ಲಿ ಇರ್ತೀವಿ. ಕೊನೆಗೂ ಹೊರಗಡೆ ಬಂದು ಸಾಧನೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಹಾಗೆ ಸಾಧನೆ ಮಾಡ್ಕೊಳ್ತಾ ಇದೀವಿ, ಸೃಷ್ಟಿಗೆ ಬಂದಿದೀವಿ ಅಂತಂದ್ರೆ ಅದು ದೇವರ ಅನುಗ್ರಹನೇ. ಅಸ್ತಿತ್ವನೂ ಕೂಡ ಈ ದೇಹದ ಮುಖಾಂತರ ಅದು ದೇವರೇ ಕೊಟ್ಟಿದ್ದು. ಅದರಿಂದ ಅವನ ಪ್ರಾರ್ಥನೆ. ಇಂಥ ಭಗವಂತನನ್ನ ಆ ಕಮಲಾಸನ ಶಂಭು ವಿಪಾದ್ಯಂ, ಆ ಕಮಲಾಸನದಿಂದ ಹಿಡಿದು ಶಂಭುವಿನವರೆಗೆ, ಹಾಗೆ ವಿಪಾದ್ಯಂ ಅಂತ ವಿಪ ಆದ್ಯಂ ಅಂತ ಮಾಡ್ಕೊಬೇಕು ಅದನ್ನ. ವಿಪ ಅಂದ್ರೆ ಏನರ್ಥ? ವಿ ಅಂದ್ರೆ ಪಕ್ಷಿಗಳು ಅಂತ ಅರ್ಥ. ಆ ಪಕ್ಷಿಗಳನ್ನ ಪಾಲನೆ ಮಾಡೋನು. ಪ ಅಂದ್ರೆ ಗರುಡ ದೇವರು ಅಂತ ಅರ್ಥ. ಬ್ರಹ್ಮದೇವರು ಕಮಲಾಸನ, ಕಮಲವನ್ನೇ ಆಸನವನ್ನಾಗಿ ಪಡೆದವರು ಬ್ರಹ್ಮದೇವರು. ಆಮೇಲೆ ಶಂಭು, ಶಂಭು ಅಂದ್ರೆ ರುದ್ರದೇವರು. ಶಂ ಭವತೀತಿ ಏನ ಸ ಶಂಭು ಅಂತ. ಶಂ ಅಂದ್ರೆ ಸುಖ, ಸುಖ ಅನ್ನೋದು ಭೂ ಅಂದ್ರೆ ಭವನ, ಯಾರಿಂದ ಸಿಗತ್ತೋ ಅವನಿಗೆ ಶಂಭು ಅಂತ ಕರಿತೀವಿ. ಶಂಕರ, ಶಂಕರ ಶಂಭು ಅಂತಂದ್ರೆ ಸುಖ ಆಗತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗತ್ತಂತೆ, ಮನಸ್ಸು ಹತೋಟಿಗೆ ಬರುತ್ತೆ. ಅದರಿಂದ ತನ್ಮುಖಾಂತರ ನೆಮ್ಮದಿ ಸುಖವನ್ನ ಕೊಡೋನು ಶಂಕರ, ಶಂಭು ಅಂದ್ರೆ ರುದ್ರದೇವರು ಅಂತ ಅರ್ಥ. ಹೀಗೆ ಕಮಲಾಸನರಾದ ಬ್ರಹ್ಮದೇವರು, ಶಂಭು ರುದ್ರದೇವರು, ಮತ್ತೆ ವಿಪ, ವಿಪ ಅಂದ್ರೆ ಗರುಡದೇವರು, ಇವರೇ ಮೊದಲಾದವರು, ಇವರೆಲ್ಲ ಪಡೆದವರು ಅಂತ ಅರ್ಥ. ಅಂದ್ರೆ ಅದನ್ನೆಲ್ಲ ಇವರು ಭಜನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇಷ್ಟಾದ್ಮೇಲೆ ಆದ್ಯ ಮನೋಶತಕ್ಕೆ ಇನ್ನೊಂದು ಕಾರಣ ಇದೊಂದು ಅರ್ಥ ಹೇಳ್ತಾರೆ. ಆದಿರ್ನ ಕಾರಣಂ ಬೀಜಂ ಅಂತ. ಆದಿ ಅಂದ್ರೆ ಕಾರಣ ಅಂತ ಅರ್ಥ. ಇವರೆಲ್ಲರಿಗೂ ಕಾರಣ ಅಂತ. ಬರೀ ಸಾಮಾನ್ಯರಾದ ಮನುಷ್ಯರಿಗೆ ಅಷ್ಟೇ ಅಲ್ಲ, ದೇವತೆಗಳ ಸೃಷ್ಟಿಗೂ ಅವನೇ ಮೂಲ. ಹೀಗೆ ತನ್ನ ಹುಬ್ಬಿನ ಚಲನೆಯಿಂದ ಅಷ್ಟಕ್ಕೆ ಇಡೀ ಜಗತ್ತಿನ ಅಂದ್ರೆ ಬ್ರಹ್ಮದೇವರಿಂದ ಹಿಡಿದು ಎಲ್ಲ ಈ ಮನುಷ್ಯ ವರ್ಗದವರೆಗೆ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಕೊಡೋ ಸಕಲರ ಸ್ವಾಮಿಯಾದ ಅಸ್ತಿತ್ವಪ್ರದನಾದ ಅಥವಾ ಅಂತಹ ನೀನು ಜಯ ಭೋ, ಯಾವಾಗಲೂ ಜಯಶೀಲನಾಗು ಅಂತ ದೇವರ ಬಗ್ಗೆ ಕೊಂಡಾಡ್ತಾ ಇದ್ದಾರೆ. ಮುಂದೆ 9ನೇ ಶ್ಲೋಕಕ್ಕೆ ಹೋಗೋಣ. ಜಯ ಯಮಲಾರ್ಜುನ ಭಂಜನ ಮೂರ್ತೆ, ಭಂಜನ ಮೂರ್ತೆ ಜಯ ಗೋಪಿ ಕುಚ, ಜಯ ಗೋಪಿ ಕುಚ ಕುಂಕುಮಾಂಕಿತಾಂಗ, ಕುಂಕುಮಾಂಕಿತಾಂಗ ಪಾಂಚಾಲಿ ಪರಿಪಾಲನ, ಪಾಂಚಾಲಿ ಪರಿಪಾಲನ ಜಯ ಭೋ, ಜಯ ಭೋ, ಜಯ ಗೋಪಿ ಜನ, ಜಯ ಗೋಪಿ ಜನ ರಂಜನ ಜಯ ಭೋ, ರಂಜನ ಜಯ ಭೋ. ಯಮಲಾರ್ಜುನ ಭಂಜನ ಮೂರ್ತೆ, ಇದೆಲ್ಲ ಸ್ಪಷ್ಟ ವಿವರಣೆ ಮಾಡೋ ಅಗತ್ಯ ಹಾಗಿದೆ. ಜಯ ಯಾರಿಗೆ? ಯಮಲಾರ್ಜುನ ಭಂಜನ ಮೂರ್ತೆ, ಬೆಳಕೂಬರರಿಗೆ ಅನುಗ್ರಹವನ್ನ ಮಾಡಿದವನು. ಒರಳುಕಲ್ಲಿನ ಮುಖಾಂತರ ಒಳಗಡೆ ಹೋಗಿ 2 ದೊಡ್ಡ ಅರ್ಜುನ ವೃಕ್ಷ, ಯಮಳ ಅಂದ್ರೆ ಜೋಡಿ ಜೋಡಿ ಇರುವಂತಹ ಒಂದೇ ತರ ಇರುವಂತಹ ಅರ್ಜುನ ವೃಕ್ಷಗಳು. ಆ ಯಮಳರು ಅಂತಂದ್ರೆ ಅವಳಿ ಚವಡಿ ಅಂತ ಹೇಳ್ತೀವಲ್ಲ, ಹಾಗೆ 2 ಜೊತೆಗೇ ಇದೆ ಆ ಮರಗಳು ಪಕ್ಕದಲ್ಲಿ. ಅಂತ 2 ಮರಗಳ ಮಧ್ಯಕ್ಕೆ ಹೋಗಿ ಭಂಜನ ಅದನ್ನ ಬೀಳಿಸ್ತವರು ಅದೇ ಕೃಷ್ಣ. ಯಮಳಾರ್ಜುನ ಭಂಜನ ಮೂರ್ತೆ ಅಂತ. ಇದು 2ನೇ. ಗೋಪಿ ಕುಚ ಕುಂಕುಮ ಅಂಕಿತ ಅಂಗ, ಭಗವಂತನ ಮೈಗೆಲ್ಲ ಕುಂಕುಮ ಅಂಟ್ತಾ ಇತ್ತಂತೆ. ಹಾಗೆ ಈ ಗೋಪಿ ಚಂದನ ಅಂತ ನಾವು ಇವಾಗೆಲ್ಲ ಧಾರಣೆ ಮಾಡ್ತೀವಿ, ಗೋಪಿ ಚಂದನದಿಂದ ಊರ್ಧ್ವಪುಂಡ ಧಾರಣೆ. ಈ ಗೋಪಿ ಚಂದನ ಅಂತ ಯಾಕೆ ಕರಿತೀವಿ ನಾವು? ಆ ಗೋಪಿಕಾ ಸ್ತ್ರೀಯರ ಸಂಪರ್ಕ, ಅಂಗ ಸಂಪರ್ಕದಿಂದಾಗಿ ಭಗವಂತನಿಗೆಲ್ಲ ಅಂಟ್ಕೊಂಡಿತ್ತು. ಮತ್ತೆ ಗೋಪಿಕಾ ಸ್ತ್ರೀಯೆಲ್ಲ ಲೇಪನ ಮಾಡಿದ್ರು ಭಗವಂತನಿಗೆ. ಆ ಲೇಪನ ಮಾಡಿದ್ದೇನಿದೆ ಅದೆಲ್ಲ ಬಿತ್ತು ಕೆಳಗಡೆ, ಅದೇ ಗೋಪಿ ಚಂದನ ಅಂತ ನಾವು ಕರೆಯೋದು. ಹಾಗೆ ಭಗವಂತನ ಮೇಲೆ ಕುಂಕುಮವೂ ಕೂಡ ಇತ್ತಂತೆ ದೇಹದ ಮೇಲೆ. ಅದೇಗೆ ಕುಂಕುಮ ಬಂತು ಭಗವಂತನ ದೇಹದ ಮೇಲೆ? ಯಾಕೆ ಕುಂಕುಮ ಹಚ್ಕೊಳ್ಳೋರು ಸ್ತ್ರೀಯರು ಹಚ್ಕೊಳ್ತಾರೆ ಸಾಮಾನ್ಯ, ಪುರುಷರಾದ ಕೃಷ್ಣನ್ ಮೇಲೆ ಹೇಗೆ ಬಂತು?
ಕೃಷ್ಣ ತಿಲಕ ಹಚ್ಕೊಳ್ತಾ ಇದ್ದ ಅದಿರ್ಲಿ, ಆ ತಿಲಕ ಅಂತಂದ್ರೆ ಅದು ಗೋಪಿ ಚಂದನನೇ, ಅದೇ ತಿಲಕ. ಮತ್ತೆ ಭಗವಂತನಿಗೆ ಯಾವ ತಿಲಕದ ಅಪೇಕ್ಷೆನೂ ಕೂಡ ಇಲ್ಲ. ಅಂತೂ ಕುಂಕುಮ ಹೇಗ್ ಬಂತು ದೇವರ ಮೈ ಮೇಲೆ ಅಂತ ಅದಕ್ಕೆ ಹೇಳ್ತಾರೆ, ಅದು ಗೋಪಿಕಾ ಸ್ತ್ರೀಯರ ಜೊತೆ ಆಟ ಆಡ್ತಾ ಇದ್ನಲ್ಲ, ಕ್ರೀಡೆ ಮಾಡ್ತಾ ಇದ್ದ. ಯಾವಾಗ ಗೋಪಿಕಾ ಸ್ತ್ರೀಯರ ಜೊತೆ ಕ್ರೀಡೆ ಮಾಡ್ತಾ ಇದ್ದ, ಅವರ ಕುಚ ಕುಂಕುಮ ಅಂಕಿತಾಂಗ, ಅವರ ಕುಚ ಪ್ರದೇಶದಲ್ಲಿ ಏನು ಕುಂಕುಮ ಇತ್ತು ಅದರಿಂದ ಭಗವಂತನ ಅಂಗದಲ್ಲಿ ಕುಂಕುಮ ಬಂದಿದೆ ಅಂತ. ಅಂದ್ರೆ ಭಗವಂತ ಅಷ್ಟು ವಿಹಾರ ಮಾಡಿದ್ದಾರೆ ಅವರ ಜೊತೆಗೆ. ಅಲ್ಲೆಲ್ಲ ವಿಹಾರ ಅಂದ್ರೆ ಲಕ್ಷ್ಮೀ ದೇವಿ ಜೊತೆಗೆ ವಿಹಾರ ಅಂತ ಅರ್ಥ. ಯಾಕಂದ್ರೆ ಭಗವಂತನ ಜೊತೆ ವಿಹಾರ ಮಾಡ್ಬೇಕು ಅಂದ್ರೆ ಅಂತಹ ಯೋಗ್ಯತೆ ಇರಬೇಕು, ಅದು ಲಕ್ಷ್ಮಿಗೆ ಮಾತ್ರ. ಅಂತೂ ಗೋಪಿ ಕುಚ ಕುಂಕುಮ, ಗೋಪಿ ಅಂದ್ರೆ ನಿಜವಾಗಿ ಆ ಗೋಪಾಲಕರನ್ನ ಪಾಲನೆ ಮಾಡ್ತಾರೆ, ಆ ಗೋಪಿಯರನ್ನ ಪಾಲನೆ ಮಾಡ್ತಾ ಇರೋ ಲಕ್ಷ್ಮಿ. ಆ ಲಕ್ಷ್ಮಿಯ ಕುಚ ಕುಂಕುಮದಿಂದ ಅಂಕಿತ ಅಂದ್ರೆ ಚಿಹ್ನಿತವಾದ, ಅಂಕಿತ ಅಂದ್ರೆ ಅಂಟುಕೊಂಡಿರುವಂತಹ ಅಂಗವುಳ್ಳವನು ಕೃಷ್ಣ. ಇದರ ವರ್ಣನೆ ಯಾಕೆ ಮಾಡ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ, ಭಗವಂತ ಎಂಥ ಅನುಗ್ರಹ ಮಾಡಿದಾನೆ ಅಂತ. ಏನೋ ಕೆಟ್ಟದಾಗಲ್ಲ ಹೇಳೋದು. ಭಗವಂತನ ಅನುಗ್ರಹ ಯಾವ ರೀತಿ ಅಂತಂದ್ರೆ, ತನ್ನನ್ನೇ ತಾನು ಸಮರ್ಪಣೆ ಮಾಡ್ಕೊಂಡ ಭಕ್ತರಿಗೆ ಅವನು ಸಿಕ್ಕಿದ್ದಾನೆ. ಅವರ ಮೈ ಮೇಲಿದ್ದ ಕುಂಕುಮ ಇವನಿಗೆ ಅಂಟುತ್ತಾ ಇದೆ ಅಂದ್ರೆ ಅಷ್ಟು ನಿಕಟವಾಗಿ ಭಗವಂತ ಭಕ್ತರ ಬಳಿ ಬಂದಿದೆ. ಅದು ಕೂಡ ಲಕ್ಷ್ಮಿ ಇದ್ದಾಗ ಮಾತ್ರ. ಲಕ್ಷ್ಮಿಯ ಜೊತೆಗೆ ಅಂಗಸಂಗ ಅಂದ್ರೆ ಅದು ಲಕ್ಷ್ಮಿ ಜೊತೆಗೆ ಮಾತ್ರ, ಅದು ಎಲ್ಲೆಂದಿಗೂ ಹಾಗೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಮತ್ತೆ ಇದ್ರ ಬಗ್ಗೆ ಎಲ್ಲ ವಿಶೇಷವಾಗಿ ಭಾಗವತಲ್ಲೂ ಕೂಡ ವಿವರಣೆಗಳು ಬಂದೇ ಇದೆ. ಅಂತೂ ಇಲ್ಲಿ ಗೋಪಿ ಕುಚ ಕುಂಕುಮದಿಂದ ಅಂಕಿತವಾದ ಚಿಹ್ನಿತವಾದ ಅಂಗ ಅಂದ್ರೆ ಕೈ ಕಾಲು ಮುಂತಾದವುಗಳನ್ನ ಹೊಂದಿರುವವನೇ ಅಂತ ಅರ್ಥ. ಇದು ಪಾಂಚಾಲಿ ಪರಿಪಾಲನ ಜಯಭೋ, ಅವನು ಸ್ತ್ರೀ ವಿಲೋಲ ಅಂತ ಅನ್ಕೊಳ್ಬೇಡಿ. ಬರೀ ಸ್ತ್ರೀಯರ ಜೊತೆಗೆ ಕೃಷ್ಣ ವಿಹಾರ ಮಾಡ್ತಾ ಇರೋನು ಅಂತ ಅಲ್ಲ, ಸ್ತ್ರೀಯನ್ನ ಕಾಪಾಡ್ದವನು ಅವನೊಬ್ನೇ. ಅಂದ್ರೆ ಎರಡು ಧರ್ಮಗಳನ್ನು ಗಮನಿಸಿದಾಗ ಪರಮಾತ್ಮ ಗೋಪಿಕಾ ಸ್ತ್ರೀಯರ ಜೊತೆ ವಿಹಾರ ಮಾಡೋ ಅವಶ್ಯಕತೆ ಇಲ್ಲ, ಅದರಿಂದ ಏನು ಆಗ್ಬೇಕಾಗಿದ್ದಿಲ್ಲ. ಯಾಕಂದ್ರೆ ಅವತ್ತು ಸ್ತ್ರೀ ವಿಲೋಲುಪ, ಯಾವಾಗಲೂ ಸ್ತ್ರೀಯಲ್ಲೇ ಮುಳುಗಿರೋನು ಕೃಷ್ಣ ಅಂತ ಹೇಳೋದಿದ್ರೆ, ದ್ರೌಪದಿ ದೇವಿಗೆ ಕಷ್ಟ ಬಂದಾಗ ಆ ಕಷ್ಟದ ಸಂದರ್ಭದಲ್ಲಿ ಯಾರು ಸಹಾಯಕ್ಕೆ ಬರ್ಲೇ ಇಲ್ಲ, ಬಂದವನು ಇವನೊಬ್ನೇ. ಹಾಗಾದ್ರೆ ಅವನ ವ್ಯಕ್ತಿತ್ವ ಎಂಥದ್ದು? ಪಾಂಚಾಲಿ ಪರಿಪಾಲನ. ಪಾಂಚಾಲಿ ಅಂದ್ರೆ ದ್ರೌಪದಿ ದೇವಿಯನ್ನ ಚೆನ್ನಾಗಿ ಕಾಪಾಡದವನು. ಅವನೇನಲ್ಲಿ ಇರ್ಲಿಲ್ಲ, ಎಲ್ಲೋ ದೂರದಲ್ಲಿದ್ರು ಪಾಂಚಾಲಿ ದ್ರೌಪದಿ ತಾನು ಆಗ ಮಾಡಿದ ಕೃಷ್ಣ ಸ್ತೋತ್ರಕ್ಕೆ ಮೆಚ್ಚಿ ಭಗವಂತ ಆವಾಗ ದ್ರೌಪದಿ ಮಾನ ಸಂರಕ್ಷಣೆ ಮಾಡಿದ. ಇದು ದೊಡ್ಡ ವಿಷಯ. ಅದರಿಂದ ಗೋಪಿ ಕುಚ ಕುಂಕುಮಾಂಕಿತಾಂಗ ಅಂತ ಆಡ್ಕೊಳ್ಳೋ ಹಾಗಿಲ್ಲ ಭಗವಂತರನ್ನ. ಪಾಂಚಾಲಿ ಪರಿಪಾಲನೆ ಮಾಡಿದವನು ಅವನೇ. ಆದ್ರಿಂದ ಅದರಲ್ಲೇ ಅವನ ವ್ಯಕ್ತಿತ್ವ ಗೊತ್ತಾಗತ್ತೆ ಅಂತ. ಅದರಿಂದ ಎರಡು ಶಬ್ದ ಒಟ್ಟೊಟ್ಟಿಗೆ ಹಾಕಿದ್ದಾನೆ. ಇನ್ನು ಜಯ ಗೋಪಿ ಜನ ರಂಜನ ಜಯ, ಹೀಗೆ ಗೋಪಿ ಜನ, ಅಲ್ಲಿ ಯಾರ್ಯಾರು ಗೋಪಿಯರು ಜನರಿದ್ರು ಅವರೆಲ್ಲರಿಗೂ ರಂಜನ ಖುಷಿಯನ್ನ ಪಡಿಸ್ತಾ ಭಗವಂತ ತಾನು ಏನ್ ತೋರಿಸ್ತಾ ಅಂದ್ರೆ ಗೋಪಾಲಕರನ್ನು ರಕ್ಷಣೆ ಮಾಡ್ತಾನ. ಎಂಥವ್ರನ್ನು ಕೂಡ ಅವನ್ ಹಸುವನ್ ಕಾಯ್ತಾನ, ಇನ್ಯಾವುದೋ ಒಳ್ಳೆ ಪ್ರಾಣಿಯನ್ನ ಕಾಯ್ತಾನ, ಅಂಥವನಿಗೂ ಭಗವಂತ ರಕ್ಷಣೆ ಮಾಡ್ತಾನೆ. ಅವ್ರ ಜೊತೆಗೆ ಇತ್ತ ಕೃಷ್ಣ, ಅವ್ರ ಜೊತೆಗೆ ಇದ್ದು ತಾನೆಲ್ಲ ರಕ್ಷಣೆ ಮಾಡಿ ಏನ್ ತೋರಿಸ್ತಾ ಇದ್ದಾನೆ, ನಾನು ಶ್ರೀಮಂತರಿಗೂ ರಕ್ಷಕ, ಬಡವರಿಗೂ ರಕ್ಷಕ, ಎಲ್ಲರಿಗೂ ರಕ್ಷಣೆ ನಾನು ನೀಡ್ತೇನೆ ಅಂತ. ಇದು ಪರಮಾತ್ಮನ ಆ ಭಾಗದಿಂದ, ಚರಿತ್ರಾ ಭಾಗದಿಂದ ಗೊತ್ತಾಗೋದು. ಮುಂದೆ ಇಂಥ ಪರಮಾತ್ಮನಿಗೆ ಜಯವಾಗ್ಲಿ ಅಂತ ಹೇಳಿ 10ನೇ ಶ್ಲೋಕಕ್ಕೆ ಬಂದಿದೆ. ಜಯ ರಾಸೋತ್ಸವ ಜಯ ರಾಸೋತ್ವ ರಥಲಕ್ಷ್ಮೀಶ ಸತತ ಸುಖಾರ್ಣವ ಜಯ ಕಂಜಾಕ್ಷ ಜಯ ಜನನೀಕರ ಪಾಶ ಸುಬದ್ಧ ಹರಣಾನ್ನವನೀತಸ್ಯ ಸುರೇಶ ಜಯ ರಾಸೋತ್ಸವ ರಥ. ರಾಸೋತ್ಸವ ಅಂದ್ರೆ ರಾಸಕ್ರೀಡೆ ಅನ್ನೋದೇ ದೊಡ್ಡ ಉತ್ಸವ ಅವನಿಗೆ. ಯಾಕೆ ಉತ್ಸವ ಅಂತಂದ್ರೆ ಎಲ್ಲ ಗೋಪಿಕಾ ಸೇರು ಉತ್ಸವದ ರೀತಿ ಪಾಲ್ಕೊಳ್ತಾ ಇದ್ರಂತೆ. ಅದೇನು ಫಂಕ್ಷನ್ ಏನಲ್ಲ. ರಾಸೋತ್ಸವ ಅಂದ್ರೆ ರಾಸಕ್ರೀಡೆ, ಅದೊಂದು ಖುಷಿ. ಎಲ್ಲ ಭಕ್ತರು ಭಗವಂತನ ಹತ್ರ ಸಂತೋಷದಿಂದ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತ ರಾಸೋತ್ಸವದಲ್ಲಿ ಯಾವಾಗಲೂ ದೇವರಿಗೆ ಜಾಸ್ತಿ ಅಭಿಲಾಷೆ, ಇಚ್ಛೆ. ಅಂದ್ರೆ ಒಂದು ಹಬ್ಬವನ್ನ ಮಾಡ್ತಾರೆ, ಎಲ್ರೂ ಮನಸ್ಸು ಬೇರೆ ಕಡೆ ಇತ್ತು, ಸುಮ್ನೆ ಸಾಂಕೇತಿಕವಾಗಿ ನಡೀತಾ ಇದ್ರೆ ಅದು ಉತ್ಸವ ಅಲ್ಲ. ಎಲ್ಲರೂ ದೇವರಲ್ಲಿ ಮುಳುಗಿ ದೇವರ ಬಗ್ಗೆನೇ ಶ್ರದ್ಧಾ ಭಕ್ತಿಗಳನ್ನು ತೋರಿಸಿ ಕೀರ್ತನೆಗಳನ್ನು ಮಾಡ್ತಾ ಇದ್ರೆ ಅದು ನಿಜವಾದ ಉತ್ಸವ. ಅಂತ ಉತ್ಸವ ಆ ಕಾಲದಲ್ಲಿ ನಡೀತಾ ಇತ್ತು. ಗೋಪಿಕಾಸ್ತ್ರೀಯರು, ಗೋಪರು ಮತ್ತೆ ಯಾರ್ಯಾರಿದ್ರು ಅವರೆಲ್ಲ ಬಂದಾಗ ಅಂತ ಉತ್ಸವನೇ. ಅಷ್ಟ್ ಸಾಕು. ಆ ಉತ್ಸವದಲ್ಲಿ ಕೃಷ್ಣ ಪಾಲ್ಗೊಳ್ತಾ ಇದ್ದ. ಆ ಪಾಲ್ಗೊಂಡು ಅವನು ಖುಷಿ ಪಡ್ತಾ ಇದ್ದ. ಅವನು ಲಕ್ಷ್ಮೀಶ ಅಂತ ತಕ್ಷಣ ನೆನಪಿಸ್ತಾನೆ. ರಾಸಕ್ರೀಡೆ ಅಂತ ಕೂಡಲೇ ಯಾರ ಜೊತೆ ರಾಸಕ್ರೀಡೆ? ಲಕ್ಷ್ಮೀ ಜೊತೆಗೆ ಅಂತ ಅರ್ಥ. ಅದನ್ನ ಲಕ್ಷ್ಮೀಶ ಅಂತ
ಮತ್ತೆ ನೆನಪಿಸ್ತಾ ಇದ್ದಾರೆ. ಇನ್ನು ಸತತ ಸುಖಾರ್ಣವ, ಹಾಗ ರಾಸಕ್ರೀಡೆಯಿಂದ ದೇವರಿಗೆ ಆನಂದ ಆಯ್ತಾ? ಹಾಗೇನಿಲ್ಲ. ಅವನಿಗೆ ಯಾವಾಗಲೂ ಸುಖ ಸಮುದ್ರ, ಅವನು ಯಾವಾಗಲೂ ತನ್ನಲ್ಲೇ ಸುಖ ಇಟ್ಕೊಂಡಿದ್ದಾನೆ. ಆದ್ರೂ ಭಕ್ತರಿಗೆ ಸುಖ ಆಗ್ಲಿ ಅಂತ ತಾನು ಅವರ ಜೊತೆಗೆ ಇರ್ತಾನಷ್ಟೇ. ಜಯ ಕಂಜಾಕ್ಷ, ಕಂಜ ಅಂದ್ರೆ ಕಮಲ ಹಿಂದೆ ಬಂತು, ಕಂಜ ನೇತ್ರ ಅಂತ ಹಿಂದೆ ಬಂತು, ಕಂಜ ಸುನೇತ್ರ ಅಂತ, ಇಲ್ಲಿ ಕಂಜ ಅಕ್ಷ ಅಂತ ಬಂತು. ಅಕ್ಷ ಅಂದ್ರೆ ಕಣ್ಣು ಅಂತ ಅರ್ಥ, ಕಂಜ ಅಂದ್ರೆ ಅದೇ ಹಿಂದೆ ಹೇಳಿದ ಅರ್ಥ. ಈ ನೀರಿನಲ್ಲಿ ಹುಟ್ಟುವಂತಹ ಕಮಲಕ್ಕೆ ಕಂಜ ಅಂತ ಕರೀತಾರೆ. ಅಂತ ಕಂಜ ಅಕ್ಷ ಕಣ್ಣಿರೋನೆ. ಜಯ ಜನನೀಕರ ಪಾಶ ಸುಬದ್ಧ. ಜನನಿ ಅಂದ್ರೆ ತಾಯಿ, ಅಂದ್ರೆ ಯಶೋದೆ. ಯಶೋದೆಯ ಕೈಯಲ್ಲಿ ಪಾಶ ಇತ್ತು, ಕರದಲ್ಲಿ ಪಾಶ, ಹಗ್ಗ. ಆ ಹಗ್ಗಕ್ಕೆ ಸಿಗಾಕೊಂಡವನೇ ಅಂತ. ಇದನ್ನ ಯಾಕೆ ಅಂತಂದ್ರೆ ಹೊಗಳಲೇಬೇಕು ದೇವರನ್ನ. ಯಾರ ಕೈಗೆ ಭಗವಂತ ಸಿಗ್ತಾನೆ? ಇನ್ನು ಯಶೋದೆ ಕೈಲೂ ಹಗ್ಗಕ್ಕೆ ಸಿಗ್ತಾನೆ. ಚೇತನರುಗಳಿಗೆ, ಯಾರು ಬದುಕಿರ್ತಾರೆ ಚೇತನರ ಪುರುಷರು, ಯೋಗಿಗಳು, ಮಹಾಯೋಗಿಗಳು, ಅವರೆಲ್ಲ ಎಷ್ಟೆಷ್ಟು ವರ್ಷಗಳ ಕಾಲ ತಪಸ್ ಮಾಡಿದಾರೆ, ಅವ್ರಿಗೆ ಸಿಗ್ತಾರೆ ದೇವರು. ಅಂತದ್ರಲ್ಲಿ ಯಶೋದೆಯ ಕೈಲಿರೋ ಜಡ ಆ ಪಾಶಕ್ ಸಿಕ್ಕದ್ನಲ್ಲ ಅಂತ. ವಸ್ತುದ ಜಡ ಅಲ್ಲ ಅದು, ಅದು ಭಕ್ತಿ ಅಂತೆ. ಭಕ್ತಿ ಅನ್ನೋ ಪಾಶ, ಆ ಭಕ್ತಿಗೆ ದೇವ್ರು ಒಲೆದ ಅಂತ ಅರ್ಥ. ಹೀಗೆ ಜನನೀಕರ ಪಾಶ ಸುಬದ್ಧ. ಹಾಗೆ ಅವನೇನೇನ್ ಕದ್ದ? ನವನೀತಸ್ಯ, ಈ ಬೆಣ್ಣೆ ಮತ್ತೆ ಎಲ್ಲ ತಗೊಳ್ಬೇಕು. ಬೆಣ್ಣೆ, ಮೊಸರು ಇತ್ಯಾದಿಗಳು ಏನೇನಿದೆ, ಹಾಲು, ಇವುಗಳನ್ನೆಲ್ಲ ಭಗವಂತ ಕದೀತಾ ಇದ್ದ. ಹೀಗೆ ನವನೀತ ಚೋರ, ಮತ್ತೆ ಜನನೀಕರ ಪಾಶ ಸುಬದ್ಧ, ರಾಸೋತ್ಸವರತ, ಕಂಜಾಕ್ಷ, ನಿನಗೆ ಜಯ ಜಯ ಜಯವಾಗಲಿ ಅಂತ ಪ್ರಾರ್ಥನೆ ಮಾಡಿದ. ಇನ್ನು ಮುಂದೆ 11ನೆಯ ಶ್ಲೋಕ. ಬಾಲಕ್ರೀಡನ ಬಾಲಕ್ರೀಡನ ಪರಜಯ ಭೋತ್ವಂ ಪರಜಯ ಭೋತ್ವಂ ಮುನಿವರ ವಂದಿತ ಮುನಿವರ ವಂದಿತ ಪಾದ ಪದ್ಮೇಶ ಪಾದ ಪದ್ಮೇಶ ಕಾಲಿಯ ಫಣಿ ಫಣ ಕಾಳಿಯ ಫಣಿಫಣ ಮರ್ದನ ಜಯ ಭೋ ಮರ್ದನ ಜಯ ಭೋ ದ್ವಿಜ ಪತ್ನ್ಯರ್ಪಿತಂ ದ್ವಿಜಪಸರ್ಚಿತಂ ಅತ್ಸಿ ವಿಭೋನ್ನಂ ಅಸ್ರಿ ವಿಭೋನ್ಯಂ. ಅತ್ಸಿ ವಿಭೋ ಅನ್ನಂ, ಅಲ್ಲಿ ಬಿಡಿಸ್ಕೊಳ್ಳೋದು. ಅತ್ಸಿ ಅಂದ್ರೆ ತಿಂತ್ಯ ಅಂತ ಅರ್ಥ. ಅತ್ಸಿ ಅಂದ್ರೆ ತಿನ್ನೋದು. ನೀನ್ ತಿಂತಾ ಇದೀಯ ಏನನ್ನ? ಅನ್ನಂ, ಅನ್ನವನ್ನ ನೀನ್ ತಿಂದಿ. ವಿಭೋ ಸಮರ್ಥ, ನಿನಗೇನ್ ಬೇಕಾದ್ರೆ ಇಡೀ ಜಗತ್ತನ್ನೇ ನುಂಗೋ ನೀನು ಅವತ್ತಿನ ದಿವಸ ಬ್ರಾಹ್ಮಣರ ಸ್ತ್ರೀಯರು ಕೊಟ್ಟ ಆ ಅನ್ನವನ್ನ ತಿಂದೆ. ಆಶ್ಚರ್ಯ ಅಂತ. ಯಾಕಂದ್ರೆ ಈ ವಿಭೋ ಅನ್ನೋದಕ್ಕೆ ಏನರ್ಥ? ವಿಭು ಅಂದ್ರೆ ವಿಶೇಷವಾಗಿ ಇರುವಂತಹ ಈ ಜಗತ್ತನ್ನ ಕಾಪಾಡೋದು. ಅಂದ್ರೆ ಇಡೀ ಜಗತ್ತನ್ನ ನುಂಗ್ಲಿಕ್ಕೆ ಶಕ್ತಿ ಇದೆ ದೇವರಿಗೆ ಪ್ರಳಯ ಕಾಲದಲ್ಲಿ. ಅಂತ ದೇವರಿಗೆ ಈ ತುತ್ತನ್ನ ಯಾವ ಲೆಕ್ಕ? ಆದ್ರೂ ಆ ಅನ್ನ ತಗೊಂಡಿ. ಯಾಕೆ? ದ್ವಿಜ ಪತ್ನಿ ಅರ್ಪಿತಂ. ದ್ವಿಜ ಅಂದ್ರೆ ಬ್ರಾಹ್ಮಣರು ಅಂತ ಅರ್ಥ. ದ್ವಿಜ ಅಂದ್ರೆ ಉಪನಯನ ಸಂಸ್ಕಾರ ಹೊಂದಿದವರು. ಅಲ್ಲಿ ಯಾಗಕ್ಕೆ ಕೂತವ್ರು ಅಂತ ಅರ್ಥ. ಯಾಗಕ್ಕೆ ಬ್ರಾಹ್ಮಣರೆಲ್ಲ ಕೂತಿದ್ರು ಯಾಗಶಾಲೆಯಲ್ಲಿ. ಅಲ್ಲಿ ದೇವತಾರಾಧನೆ ಮಾಡ್ತಾ ಇದ್ದಾರೆ. ಅಲ್ಲಿ ಆಹುತಿಯಾಗಿ ಅಗ್ನಿಯ ಮುಖಾಂತರ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಕೃಷ್ಣನೇ ಆ ಕಡೆ ಬಂದಿದ್ದಾನೆ, ಬಲರಾಮನ ಜೊತೆಗೆ ಎಲ್ಲ ಈ ತನ್ನ ಸ್ನೇಹಿತರೊಂದಿಗೆ ಅಲ್ಲಿ ಬಂದಿದ್ದಾನೆ. ಕೊಡಿ ನನಗೆ ಅಂತ ಕೇಳ್ತಾ ಇದ್ದಾನೆ. ಯಾಕಂದ್ರೆ ಹಸಿವಾಗ್ಬಿಡಿದೆ ಸಿಕ್ಕಾಬಟ್ಟೆ. ಯಾರಿಗೆ? ಕೃಷ್ಣನಿಗಲ್ಲ, ಬಲರಾಮನಿಗಲ್ಲ, ನಿಜವಾಗಿ ಅವ್ರ ಜೊತೆಗಿರೋ ಸ್ನೇಹಿತರಿಗೆ. ಅವ್ರಿಗೆ ಹಸಿವಾಗಿದ್ದಕ್ಕೆ ಎಲ್ಲಾರು ನಮ್ಗೆ ಸಾಕಾಗ್ಬಿಡಿದೆ ಬೇಕು ಅಂತಂದಾಗ, ಇಲ್ಲೇ ಯಾಗ ನಡೀತಾ ಇದೆ ಹೋಗ್ ಬರೋಣ ಅಂತ ಕರ್ಕೊಂಡು ಕೃಷ್ಣ ಹೋಗ್ದಾಗ ಕೇಳಿದ್ರೆ ಬ್ರಾಹ್ಮಣರು ಪುರೋಹಿತರೆಲ್ಲ ಹಾಗೆ ಕೂತ್ಕೊಂಡು, ಇಲ್ಲ ನಾವು ಅಗ್ನಿಯಲ್ಲಿ ಆಹುತಿ ಕೊಡ್ತೀವಿ ಅಂತ. ದೇವರೇ ಅಲ್ಲಿ ಬಂದಿದ್ದಾನೆ, ಅವನ ಕೈಯಲ್ಲಿ ಕೊಡೋದ್ ಬಿಟ್ಬಿಟ್ಟು ಅಗ್ನಿಯಲ್ಲಿ ಆಹುತಿ ಕೊಡ್ತೀವಿ ಅಂತ ಅಲ್ಲೇ ಯಾಗದ ಮುಂದೆ ಕೂತಿದ್ದಾರೆ ಈ ಬ್ರಾಹ್ಮಣರು. ಆಗ ಬಂದು ಹೇಳ್ತಾರೆ, ಇಲ್ಲ ಕೊಡ್ಲಿಕ್ಕೆಲ್ಲ ಆಗಲ್ಲ, ಕೃಷ್ಣ ಬಲರಾಮ ಬಂದಿದ್ರು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಕಳ್ಸ ಬಿಡ್ತಾರೆ. ಹಾಗೆ ಯಾಕೆ? ದೀಕ್ಷಿತರು ಒಮ್ಮೆ ಯಾಗ ಕೂತ ಮೇಲೆ ಯಾವ ಸ್ಥಳದಲ್ಲಿ ಕೂತಿರ್ತಾರೋ ಹೇಳೋ ಹಾಗಿಲ್ಲ. ಈ ಮಧ್ಯಕ್ಕೆ ಎದ್ದು ಹೋಗೋ ಅವನು ಕೊಡ್ಲಿಕ್ಕೆ ಆಗಲ್ಲ ಅಂತ ಎಲ್ಲ ಬ್ರಾಹ್ಮಣರು ಸುಮ್ಮನಾಗ್ಬಿಡ್ತಾರೆ, ದ್ವಿಜರು. ಆದ್ರೆ ಕೃಷ್ಣ ಹೇಳ್ತಾನೆ, ಈ ಯಾಗ ಮಾಡ್ತಾ ಇವ್ರು ಬೇಡ, ಆ ಯಾಗ ಮಂಟಪದ ಹಿಂದೆ ಅವರ ಸ್ತ್ರೀಯರು ಇರ್ತಾರೆ, ಅವ್ರ ಹೆಂಡತಿಯರು, ಅವ್ರ ಹತ್ರ ಹೋಗಿ ಕೇಳೋಣ, ಅವ್ರು ಕೊಡ್ತಾರೆ ಅಂತ. ತಕ್ಷಣ ಹೋಗಿ ಕೇಳಿದಾಗ ಈ ಕೃಷ್ಣನ ಸ್ನೇಹಿತರೆಲ್ಲ ಹೋಗಿ ಕೇಳಿದ್ರೆ ಅವರು ಎಲ್ಲ ದಡ ಎಲ್ಲ ತಮ್ಮ ತಟ್ಟೆಗಳಲ್ಲಿ, ಒಳ್ಳೆ ಪಾತ್ರಗಳಲ್ಲಿ ಎಲ್ಲ ಅನ್ನ ಭಕ್ಷ್ಯ ಭೋಜ್ಯಗಳೆಲ್ಲ ತುಂಬಿಸ್ಕೊಂಡ್ ಬಂದ್ಬಿಡ್ತಾರೆ. ಅಂತ ದ್ವಿಜ ಪತ್ನಿಯರು ತಾವು ಬಂದು ಅರ್ಪಣೆ ಮಾಡಿದ್ದನ್ನ ಆಮೇಲೆ ಇವರೆಲ್ಲ ಸ್ವೀಕಾರ ಮಾಡಿ ಆಮೇಲೆ ಹೋಗ್ತಾರೆ. ಯಾಕೆಂದ್ರೆ ಅಲ್ಲಿ ಭಕ್ತಿ ಶ್ರದ್ಧೆ ಇತ್ತು ಜಾಸ್ತಿ. ಆ ಪುರೋಹಿತರು ಯಜ್ಞದಲ್ಲಿ ದೀಕ್ಷಿತರಾದವರು ಅವ್ರಿಗಿಂತಕ್ಕಿಂತ ಅವ್ರ ಹೆಂಡತಿರಿಗೆ ಜಾಸ್ತಿ ಶ್ರದ್ಧಾ ದೀಕ್ಷೆ ಇತ್ತು. ಅದರಿಂದ ಭಗವಂತ ಮೆಚ್ಚಿ ದ್ವಿಜ ಪತ್ನಿ ಅರ್ಪಿತಂ, ಆ ದ್ವಿಜರ ಪತ್ನಿಯರಿಂದ ಅರ್ಪಿತವಾದ ಅನ್ನವನ್ನ ಅತ್ಸಿ ನೀವು ತಿಂದಿ. ಆಶ್ಚರ್ಯ ಅಂತ. ಯಾಕಂದ್ರೆ ತಿನ್ನೋ ಅವಶ್ಯಕತೆ ಇಲ್ಲ ದೇವರಿಗೆ, ಅದನ್ನು ಸ್ವೀಕಾರ ಮಾಡಿದ. ಸಾಕ್ಷಾತ್ ಹೋಗಿ ಸೀದಾ ದೇವರ ಕೈಗೆ ಕೊಟ್ಟು ದೇವರ ನೈವೇದ್ಯ ಸ್ವೀಕಾರ ಮಾಡ್ತಾರೆ. ಇದೊಂದು ದೊಡ್ಡ ಭಾಗ್ಯ. ಕಾಲಿಯ ಫಣಿ ಫಣ ಮರ್ದನ, ಕಾಲಿಯ ಫಣಿ ಫಣ
ಫಣ ಫಣಿ ಅಂದ್ರೆ ಸರ್ಪ ಅಂತ ಅರ್ಥ. ಕಾಲಿಯ ಅನ್ನೋ ಸರ್ಪದ ಫಣ ಅಂದ್ರೆ ಹೆಡೆಯ ಮೇಲೆ ಹೋಗಿ ಮರ್ದನ ಮಾಡಿದವರು. ವಸ್ತುತಃ ಕಾಲಿಯ ಫಣಿ ಅಂದ್ರೆ ಎಷ್ಟು, ಹೆಡೆಗಳು ಬಹಳಷ್ಟು ಇರುತ್ತೆ. ಆ ಹೆಡೆ ಮೇಲೆ ಭಗವಂತ ಹೋಗಿ ಸರಿಯಾಗಿ ಒಂದ್ ಕಡೆ ನಿಂತು ಎಲ್ಲ ತುಳಿದ ಚೆನ್ನಾಗಿ. ಅದು ಎಲ್ಲಾ ಹೆಡೆಗಳ ಮೇಲೆ ತುಳಿದಿದ್ದಾನಂತೆ, ಒಂದಲ್ಲ ಎರಡಲ್ಲ. ಅವನು ಅದ್ರಲ್ಲಿ ಹೋಗಿ ಕುಳಿದ್ನಲ್ಲ, ನಟನೆ ಮಾಡ್ಬೇಕಾದ್ರೆ ಅದನ್ನ ಸರಿಯಾಗಿ ಅವನ ಈ ಬಾಲವನ್ನ ಹಿಡ್ಕೊಂಡು ಆ ಕಡೆ ಈ ಕಡೆ ನಟನೆ ಮಾಡ್ತಾ ಇದ್ದ ತಲೆ ಮೇಲೆ. ಅಂತ ಭಗವಂತನ ರೂಪ. ಇನ್ನು ಬಾಲಕ್ರೀಡನ ಪರ, ಚಿಕ್ಕ ಆಟಗಳನ್ನು ಕೂಡ ಕೃಷ್ಣ ಆಡ್ತಾ ಇದ್ದ. ಬಾಲಕ್ರೀಡ ಚಿಕ್ಕ ಮಕ್ಕಳು ಆಟ ಆಡೋದನ್ನು ಆಡ್ತಾ ಇದ್ದ. ಅಂತ ನೀನು ಮುನಿವರ ವಂದಿತ ಪಾದ ಪದ್ಮೇಶ, ಅಲ್ಲಿ ಪಾದ ಪದ್ಮೇಶ ಅದನ್ನ ಸೇರಿಸ್ಕೊಂಬಿಡಿ, ಆಗ ಸರಿ ಹೋಗುತ್ತೆ. ಮುನಿವರ ವಂದಿತ ಪಾದ ಪದ್ಮ ಈಶ. ಮುನಿವರರು ಯಾರ್ಯಾರು ಮುನಿ ಶ್ರೇಷ್ಠರಿದ್ದಾರೋ ಅವರೆಲ್ಲ ಈ ಭಗವಂತನ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಪಾದಗಳು ಅಂದ್ರೆ ಭಗವಂತನ ಪಾದ ಪದ್ಮ, ಕಮಲಗಳು ಅರ್ಥ. ಆ ಕಮಲಕ್ಕೆ ನಮಸ್ಕಾರ ನಿರಂತರ ಮಾಡ್ತಾರೆ. ಆಶ್ಚರ್ಯ, ದೇವರು ಚಿಕ್ಕ ಮಗು ತರ ಆಟ ಆಡ್ತಾನೆ ಚಿಕ್ಕವ್ರ ಜೊತೆ ಸೇರ್ಕೊಂಡು. ಹಾಗೆ ಅಲ್ಲಿ ಚಿಕ್ಕ ಮಕ್ಕಳ ತರ ಹೋಗಿ ತನಗೇನೂ ಇಲ್ಲ ಅನ್ನೋ ತರ ಆ ದ್ವಿಜರ ಬಳಿ ಹೋಗಿ ಅನ್ನ ಬೇಡ್ತಾನೆ, ಆ ಇವ್ರ ಮುಖಾಂತರ, ಸ್ನೇಹಿತರ ಮುಖಾಂತರ. ಇಲ್ಲಿ ಬಂದು ಕಾಲಿಯ ನಾಗದ ಮೇಲೆ ಕುಣಿತಾನೆ. ಆದ್ರೆ ಇಂಥ ಭಗವಂತನನ್ನ ಎಲ್ಲ ಋಷಿ ಮನೆಗಳು ತಪಸ್ ಮಾಡ್ತಾ ಈಗಲೂ ಕಷ್ಟಪಡ್ತಾ ಕೂತಿದ್ದಾನೆ. ದೇವರ ಚರಿತ್ರೆನೇ ಅದ್ಭುತ. ಚಿಕ್ಕ ರೂಪದಲ್ಲಿ ಹೀಗೆಲ್ಲ ಆಟ ಆಡ್ತಾನೆ, ದೊಡ್ಡವರೇ ಅವನ ಪಾದಾರವಿಂದಗಳಿಗೆ ಅಪೇಕ್ಷೆ ಪಡ್ತಾ ಕೂತಿದ್ದಾರೆ. ಇಷ್ಟಾಗಿ ಮುಂದೆ ಕೊನೆಯ ಶ್ಲೋಕ ಈ ದಾಮೋದರ ಸ್ತೋತ್ರದಲ್ಲಿ. ಇದಾದ್ಮೇಲೆ ಇದನ್ನ ಯಾವಾಗ ಮಾಡ್ಬೇಕು ಅಂತ ಇನ್ನೊಂದು ಶ್ಲೋಕ ಇದೆ. ವಸ್ತುತಃ ಸ್ತೋತ್ರ ಇಲ್ಲಿ ಮುಕ್ತಾಯ ಆಗ್ಬಿಡತ್ತೆ. 12ನೇ ಶ್ಲೋಕ. ಕ್ಷೀರಾಂಬುಧಿಕೃತ ನಿಲಯನ ದೇವ ವರದ ಮಹಾಬಲ ಜಯ ಜಯ ಕಾಂತ ದುರ್ಜನ ಮೋಹಕ ಬುದ್ಧ ಸ್ವರೂಪ ಸಜ್ಜನ ಬೋಧಕ ಕಲ್ಕಿ ಸ್ವರೂಪ ಜಯ ಯುಗ ಕೃತ್ ದುರ್ಜನ ವಿದ್ವಂಸಿನ್ ಜಯ 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 ಭೋ ಜಯ ವಿಶ್ವಾತ್ಮನ್ ಕ್ಷೀರಾಂಬುಧಿ ಕೃತ ನಿಲಯನ. ಕ್ಷೀರಾಂಬುಧಿ ಅಂದ್ರೆ ಕ್ಷೀರ ಸಮುದ್ರ, ಅಂಬುಧಿ ಅಂದ್ರೆ ಸಮುದ್ರ. ಕ್ಷೀರ ಸಮುದ್ರದಲ್ಲಿ ಮನೆ ಮಾಡ್ಕೊಂಡಿದ್ಯಾ, ಕ್ಷೀರ ಸಮುದ್ರವನ್ನೇ ಮನೆ ಮಾಡ್ಕೊಂಡಿದ್ದಾರೆ. ವರದ ದೇವ ವರದ, ಅಲ್ಲಿ ದೇವ ವರದ ಸ್ಪ್ಲಿಟ್ ಮಾಡ್ಬೋದು, ಸೇರಿಸ್ಲೂಬಹುದು. ದೇವತೆಗಳಿಗೆ ವರ ಕೊಡೋರು ಅಂದ್ರೆ ದೇವ ವರದ, ಇಲ್ಲ ನೀನು ದೇವ ಹಾಗೂ ವರವನ್ನ ಕೊಡೋರು. ಇದೆಲ್ಲ ಈ ಸ್ತೋತ್ರದಲ್ಲಿ ಹಾಗೆ ನಿಮ್ಗೆ ಎಲ್ಲಿ ನಿಲ್ಲಿಸ್ಕೊಳ್ಬೇಕು, ಏನ್ ಮಾಡ್ಬೇಕು ಚೆನ್ನಾಗಿ ತಿಳ್ಕೊಂಡು ಮಾಡ್ಬೇಕು. ಈಗ ಹೇಳ್ಕೊಡ್ಬೇಕಾದ್ರೆ ಕೆಲವು ಸರಿ ಅನುಕೂಲ ತಕ್ಕ ಹಾಗೆ ಅಲ್ಲಿ ಮಧ್ಯ ನಿಲ್ಲಿಸಿರ್ತೀರ ಅಷ್ಟೇ. ವಸ್ತುತಃ ಸರಿಯಾಗಿ ನಿಲ್ಲಿಸ್ಬೇಕು ಅಂದ್ರೆ ಆ ಪದಗಳನ್ನ ಸರಿಯಾಗಿ ಅರ್ಥ ಅನುಸಂಧಾನ ಮಾಡ್ತಾ ಅಲ್ಲಿ ನಿಲ್ಲಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ದೇವ ಅಥವಾ ವರದ ಅಥವಾ ದೇವ ವರದ. ಮಹಾಬಲ ದೊಡ್ಡ ಬಲ ಇರೋನು. ಜಯ ಜಯ ಕಾಂತ ಜಯ ಜಯ ಕಾಂತ ಅಂದ್ರೆ ಮನೋಹರ ಅಂತ ಅರ್ಥ. ಎಲ್ಲರ ಮನಸ್ಸಿಗೂ ಇಷ್ಟ ಆಗೋವನಿಗೆ ಕಾಂತ. ನಾವೆಲ್ಲ ಹೇಳ್ತೀವಲ್ಲ ಮಧ್ಯ ವಿಜಯ ಶ್ಲೋಕ, ಕಾಂತಾಯ ಕಲ್ಯಾಣ ಗುಣೈ ಕಧಾಮ್ನೆ ಅಂತ ಮೊದಲಿಗೆ ಬರುತ್ತಲ್ಲ, ಕಾಂತ ಅಂತ ಅಲ್ಲಿ ಬರುತ್ತೆ. ಆ ಕಾಂತ ಇಲ್ಲಿ ಹೇಳಿರೋದು. ಕಾಂತ ಅಂದ್ರೆ ಮನೋಹರ. ಜಯ ಜಯ ನಿನಗೆ ಜಯವಾಗ್ಲಿ. ಹಾಗಾಗಿ ಜಯ ಜಯ ಸ್ಪ್ಲಿಟ್ ಮಾಡಿ ಕಾಂತ ಅಂತ ಮಾಡ್ಕೊಳ್ಳಿ. ಇನ್ನು ದುರ್ಜನ ಮೋಹಕ, ದುರ್ಜನರಿಗೆ ಮೋಹ ಎಲ್ಲಿ ಮಾಡಿದ್ವಿ, ಬುದ್ಧ ಅವತಾರದಲ್ಲಿ ಮಾಡ್ತೀವಿ. ದುರ್ಜನ ಮೋಹಕ ಬುದ್ಧ ಸ್ವರೂಪ ಒಂದೇ ಶಬ್ದ ಅಂತ ಮಾಡ್ಕೊಳ್ಬೋದು. ದುರ್ಜನರಿಗೆ ಮೋಹವನ್ನ ಉಂಟು ಮಾಡಿದ ಬುದ್ಧ ಅವತಾರಿ ಪರಮಾತ್ಮ. ಸಜ್ಜನ ಬೋಧಕ ಕಲ್ಕಿ ಸ್ವರೂಪ, ಸಜ್ಜನರಿಗೆಲ್ಲ ಜ್ಞಾನೋದಯ ಮಾಡಿಸ್ತಾ ನೀವು ನಿಮ್ ಕರ್ತವ್ಯ ಮಾಡಿ ಎಲ್ಲ ದುಷ್ಟರನ್ನ ಸಂಹಾರ ಮಾಡ್ತೀರಿ ಅಂತ ದುಷ್ಟರ ಸಂಹಾರ ಮಾಡಿ ಆ ಕಲ್ಕಿ ರೂಪದಲ್ಲಿ ಅನುಗ್ರಹವನ್ನ ಮಾಡಿದ ಇಂಥ ಜಯ ಯುಗಕೃತ್ ದುರ್ಜನ ವಿಧ್ವಂಸೆ. ಕಲ್ಕಿ ಅವತಾರ ಎತ್ತಿ ತಾನು ಯುಗ ಸಂಸ್ಥಾಪನೆ ಮಾಡಿದ. ಮತ್ತೆ ಧರ್ಮ ಯುಗ ಸಂಸ್ಥಾಪನೆ ಕಲ್ಕಿ ಅವತಾರ ಆದ್ಮೇಲೆ ಆಯ್ತು. ಅಂಥ ದುರ್ಜನರ ನಾಶಕನೇ ನಿನಗೆ ಜಯ 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 ಭೋ ಜಯ ವಿಶ್ವಾತ್ಮನ್. ನಿನಗೆ ಜಯ ಅನ್ಬೇಕಿದ್ಯಾರಿಗೆ, ಯಾಕೆ ವಿಶ್ವಾತ್ಮ ನೀನು. ಇಡೀ ಜಗತ್ತೇ ನಿನ್ನ ಅಧೀನದಲ್ಲಿದೆ. ಇಡೀ ಜಗತ್ತೇ ನೀನು ಅಂತ ಅರ್ಥ ಅಲ್ಲ. ಈ ಕೆಲಸ ಏನಾಗ್ಬಿಡುತ್ತೆ, ವಿಶ್ವಾತ್ಮ ಅಂದ್ರೆ ಇಡೀ ಜಗತ್ತೇ ಅವನು ಅಂತ. ವಿಶ್ವವನ್ನೇ ಆತ್ಮವನ್ನಾಗಿ ಪಡೆದವನ್ ವಿಶ್ವಾತ್ಮ ಅಂತ. ವಸ್ತುತಃ ದೇವರೇ ಬೇರೆ, ಜಗತ್ತೇ ಬೇರೆ. ಆದ್ರೆ ಇಡೀ ಜಗತ್ತಿಗೆ ಬೇರೆ ಒಂದು ಅಸ್ತಿತ್ವ ಅಂತಿಲ್ಲ ನೀನನ್ ಬಿಟ್ಟು. ನೀರೇ ಗತಿ ಎಲ್ಲರಿಗೂ. ಅದ್ ಹೇಗೆ ಅಂದ್ರೆ ನೀರೇ ಕಣದಲ್ಲಿ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ಎಲ್ಲ ನೀರೇ ಅಷ್ಟೇ. ಆ ತರ ಹೇಳೋದು. ಯಾಕಂದ್ರೆ ಇಷ್ಟೆಲ್ಲ ಅವತಾರ ಎತ್ತೋ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಅವನೇ ಜಗತ್ತಾದ್ರೆ ಇಷ್ಟೆಲ್ಲ ಯಾಕೆ ಅವತಾರ ಎತ್ತಬೇಕು?
ಯಾಕೆ ಒಳ್ಳೆಯವ್ರಿಗೆ ಅನುಗ್ರಹ ಕೆಟ್ಟವ್ರಿಗೆ ನಿಗ್ರಹ ಇದೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಅಂತೂ ಇಲ್ಲಿಯವರೆಗೆ ಮೊದಲನೇ ಈ ಪದ್ಯದಿಂದ ಮತ್ಸ್ಯ ರೂಪದಿಂದ ಹಿಡಿದುಕೊಂಡು ಕಲ್ಕಿಯವರೆಗೆ ಇಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಮಧ್ಯದಲ್ಲಿ ನೀವು ಗಮನಿಸಿದಂತೆ ಕೃಷ್ಣಾವತಾರದ ಬಗ್ಗೆ ತುಂಬಾ ಶ್ಲೋಕಗಳಲ್ಲಿ ವಿವರಣೆ ಮಾಡಿದ್ದಾರೆ. ಅದು ಒಂದು, ಈ ಕಲಿಯುಗದಲ್ಲಿ ಕೃಷ್ಣನ ಮಹಿಮೆ ತುಂಬಾ ದೊಡ್ಡದು. ಕೃಷ್ಣನನ್ನು ಎಷ್ಟು ಉಪಾಸನೆ ಮಾಡ್ತೀವೋ ಅಷ್ಟು ಬೇಗ ಅನುಗ್ರಹ ಆಗುತ್ತೆ. ಆ ಕೃಷ್ಣ ರೂಪದಿಂದ ದೇವರ ಅನುಗ್ರಹ ಮಾಡ್ತಾರೆ. ಅದು ಇವರು ಹೇಳ್ತಾರೆ, ಮಧ್ವಾಚಾರ್ಯ ಹೇಳ್ತಾರೆ, ವಾಸಿಷ್ಠ ವೃಷ್ಣಿ ಪ್ರವರಾಹ ಮಂತ್ರಾಹ ತತ್ರಾಪಿ ವೀರ್ಯದಾಹ ಅಂತ ತತ್ರಸಾರ ಸಂಗ್ರಹ ಗ್ರಂಥಲ್ಲಿ ಹೇಳ್ತಾರೆ. ಅವ್ರು ಅನೇಕ ಮಂತ್ರಗಳ ಉಪದೇಶ ಕೊಡ್ತಾರೆ. ಭೂವರಾಹ ಮಂತ್ರ, ಧನ್ವಂತರಿ ಮಂತ್ರ, ಅನೇಕ ಮಂತ್ರಗಳ ಉಪದೇಶ ಕೊಟ್ಟು ಈ ಎಲ್ಲ ಮಂತ್ರಗಳಲ್ಲೂ ಕೂಡ ಬರೀ ಎರಡೇ ಅಂತ ಹೇಳ್ತಾ ಇಲ್ಲ. ಭೂವರಾಹ ಮಂತ್ರ, ಧನ್ವಂತರಿ ಮಂತ್ರ ಎಲ್ಲ ಶ್ರೇಷ್ಠನೇ. ಆದ್ರೆ ಲಿಸ್ಟ್ ಅಲ್ಲಿ ಮೊದಲು ಹೇಳ್ತಾ ಅವ್ರು ಸೇರಿಸಿದ್ದೇನಂದ್ರೆ ಈ ವಾಸಿಷ್ಠ ವೃಷ್ಣಿ ಪ್ರವರಾಹ ವೇದವ್ಯಾಸ ಮಂತ್ರ ಮೊದಲು, ವಾಸಿಷ್ಠ ಮಂತ್ರದ ವೇದವ್ಯಾಸರ ಮಂತ್ರ ಮತ್ತೆ ಕೃಷ್ಣ ಮಂತ್ರ, ಈ ಎರಡನ್ನ ಹಿಡಿದು ಎಲ್ಲಾ ಮಂತ್ರಗಳು ಶ್ರೇಷ್ಠ, ಭಗವಂತನ ಮಂತ್ರ ಅಂತ. ಅದು ದೇವರ ಮಂತ್ರ ಶ್ರೇಷ್ಠ, ಅದು ಯಾವ್ದಾರಾಗ್ಲಿ. ಬೇರೆ ದೇವತೆಗಳ ಮಂತ್ರ ಜಪಕ್ಕಿಂತ ದೇವರ ಮಂತ್ರ ಜಪ ಮಾಡೋದು ಶ್ರೇಷ್ಠ ಅಂತ. ಕೃಷ್ಣ ಮಂತ್ರ ಜಪಕ್ಕೆ ಕಲಿಯುಗದಲ್ಲಿ ತುಂಬಾ ಮಹಿಮೆ ಇದೆ. ಅದನ್ನ ಕೃಷ್ಣನ ಬಗ್ಗೆ ಇಲ್ಲಿ ಜಾಸ್ತಿ ವರ್ಣನೆ ಮಾಡುತ್ತಿದ್ದಾರೆ. ಅದನ್ನ ಅನುಕೂಲನೂ ಆಯ್ತು. ಈ ರೀತಿ ಹೇಳಿ ಏನ್ ಮಾಡ್ಬೇಕು, ಈ ಕೊನೆ ಶ್ಲೋಕವನ್ನ ಹೇಳೋಣ. ಇತಿ ಮಂತ್ರಂ ಪಠನ್ನೇವ ಕುರ್ಯಾತ್ ನೀರಾಜನಂ ಬುಧಃ ನೀರಾಜನಂ ಬುಧಃ ಘಟಿಕಾದ್ವಯ ಶಿಷ್ಟಾಯಾಂ ಸ್ನಾನಂ ಕುರ್ಯಾತ್ ಯಥಾವಿಧಿ. ಇಷ್ಟು ಮುಗೀತು. ಆ ಬ್ರಾಕೆಟ್ ಒಂದು ಹಾಕಿದ್ರೆ ಅದನ್ನು ನೋಡೋಣ. ಅನ್ಯಥಾ ನರಕಂ ಯಾತಿ ಯಾವದಿಂದ್ರಾಶ್ಚತುರ್ದಶ ಇತಿ ಶ್ರೀ ಕಾರ್ತಿಕ ದಾಮೋದರ ಸ್ತೋತ್ರಂ ಸಂಪೂರ್ಣಂ. ಇದು ಮಂತ್ರಂ ಪಠನ್ನೇವ, ಈ ಮಂತ್ರವನ್ನ ಹೇಳ್ಕೊಳ್ತಾ ಏನ್ ಮಾಡ್ಬೇಕು, ಬುಧಃ ಒಬ್ಬ ಜ್ಞಾನಿ ತಿಳುವಳಿಕೆ ಇರೋನ್ ಏನ್ ಮಾಡ್ಬೇಕು, ನೀರಾಜನ ಕುರಿಯ ದೇವರಿಗೆ ನೀರಾಜನ ಮಂಗಳಾರತಿ ಮಾಡ್ಬೇಕು. ಹಾಗಾದ್ರೆ ಈ ಸ್ತೋತ್ರ ನಮಗ್ ಬಾಯಿಗೆ ಬರ್ಲೇಬೇಕು ಅಂತ ಅರ್ಥ. 12 ಇಲ್ಲ ಅಂದ್ರೆ ಏನು, ಈ 12 ಹೇಳೋಷ್ಟೊತ್ತಿಗೆ ಅಲ್ಲಿ ನಾವು ಮಂಗಳಾರತಿ ಮಾಡೋಷ್ಟೊತ್ತಿಗೆ ಅದು ಹೋಗೇ ಇರುತ್ತೆ ಅಂತ ನಮ್ಗೆ ಅನ್ಸತ್ತೆ. ಆದ್ರೆ ಹಾಗಲ್ಲ, ಅಷ್ಟು ಮಂಗಳಾರತಿ ಮಾಡ್ಬೇಕಲ್ಲ ದೇವರಿಗೆ. ಒಂದೇ ಮಂಗಳಾರತಿ ಅಂತ ಅಲ್ಲ, ಅನೇಕ ಮಾಡ್ಬೇಕು. ಒಂದು ಮಾಡ್ಬೇಕಾದ್ರೆ ದಶಾವತಾರ ಸ್ಮರಣೆ ಮಾಡಿ ಕೃಷ್ಣನಾಮ ಸ್ಮರಣೆನ ವಿಶೇಷವಾಗಿ ಮಾಡ್ಬೇಕು ಅಂತ ಅರ್ಥ. ಈಗ ನಮ್ಗೆ ಇಷ್ಟು ಸ್ತೋತ್ರವನ್ನ ಹೇಳ್ಕೊಳ್ಳಿ ತಕ್ಷಣ ಆಗ್ಲಿ ಅಂತ ಇಟ್ಕೊಳ್ಳಿ. ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಎಲ್ಲ ಸ್ಮರಣೆ ಮಾಡಿ ಕೃಷ್ಣನನ್ನ ಹೇಳುವಂತ ಒಂದು ಶ್ಲೋಕ ಹೇಳೋಷ್ಟೊತ್ತಿಗೆ ಮಂಗಳಾರತಿ ಸರಿ ಹೋಗುತ್ತೆ. ಆ ಶ್ಲೋಕ ಮನಸ್ಸಿಗೆ ಬರ್ತಾ ಇರ್ಬೇಕು. ಈ ಕೆಲವು ಸರಿ ಎಲ್ಲಿ ಮಂಗಳಾರತಿ ತೋರಿಸ್ಬೇಕು ಅಂತ ತೋರ್ಸೋದ್ರಲ್ಲೇ ಮುಗ್ದೋಗ್ಬಿಡುತ್ತೆ ಪೂಜೆ. ಹಾಗಾಗ್ಬಾರ್ದು. ಅದರಿಂದ ಇದೆಲ್ಲ ಮನಸ್ಸಿಗೆ, ಅದರಿಂದಲೇ ಯಾವ್ದೇ ಒಂದು ಕರ್ಮ ಮಾಡ್ಬೇಕಾದ್ರೆ ಚೆನ್ನಾಗಿ ಮೊದಲು ಬಾಯಿಗೆ ಬಂದ್ಬಿಟ್ಟಿರ್ಬೇಕಲ್ಲ. ಬಾಯಿಗೆ ಬರೋವರೆಗೂ ತುಂಬಾ ತೊಂದರೆನೆ. ಅಲ್ಲಿ ಪುಸ್ತಕ ಇಟ್ಕೊಂಡು ನೋಡ್ಕೊಂಡು ಹೇಳಲಿಕ್ಕೆ ಆಗಲ್ಲ, ಅಲ್ಲಿ ಮಂಗಳಾರತಿ ಮಾಡ್ತಾರೆ. ಮನಸ್ಸು ಒಂದೇ ಕಡೆ ಇರ್ಬೇಕು. ಮನಸ್ಸು ಎಲ್ಲ ಚೆನ್ನಾಗಿ ನಮ್ ಕೈಲಿ ಇರ್ಬೇಕೆಲ್ಲ, ಮನಸ್ಸು ಓಡ್ತಾ ಇರ್ಬೇಕು, ತಲೆಯಲ್ಲಿ ಓಡ್ತಾ ಇರ್ಬೇಕೆಲ್ಲ. ಹೀಗೆ ಈ ಮಂತ್ರವನ್ನ ಹೇಳ್ತಾ ಒಬ್ಬ ಬುಧ ತಿಳುವಳಿಕೆ ಇರೋನು, ತಿಳುವಳಿಕೆ ಪಡ್ಕೊಂಡಿರೋ ಜ್ಞಾನಿ ತಾನು ನೀರಾಜನ ನೀರಾಜನವನ್ನು ಮಾಡ್ಬೇಕು. ಮತ್ತೆ ಸ್ನಾನ ಯಾವಾಗ ಮಾಡ್ಬೇಕು ಅಂತ, ಈ ಸ್ನಾನದ ಪರಿಪಾಲನೆಯನ್ನ ಹೀಗೆ ಹೇಳ್ತಾರೆ. ಘಟಿಕಾದ್ವಯ ಶಿಷ್ಟಾಯಾಮ್ ಸ್ನಾನಂ ಕುರ್ಯಾತ್ ಯಥಾವಿಧಿ. ಶಾಸ್ತ್ರೋಕ್ತ ಪ್ರಕಾರವಾಗಿ ಯಥಾವಿಧಿ, ವಿಧಿ ಅಂದ್ರೆ ಶಾಸ್ತ್ರ, ವಿಧಿಗೆ ಅನುಗುಣವಾಗಿ ಯಾವಾಗ ಮಾಡ್ಬೇಕು ಸ್ನಾನಂ. ಇದು ಏನಂದ್ರೆ ಸ್ನಾನದ ಬಗ್ಗೆ ಯಾಕೆ ಬಂತು ಅಂತ ಇದೆ. ನೀರಾಜನದ ಬಗ್ಗೆ ಬಂದು ದಿಢೀರ್ ಸ್ನಾನದ ಬಗ್ಗೆ ಯಾಕೆ ಹೋಗ್ತಾರೆ. ಆದ್ರಿಂದಲೇ ಕೆಲವರು ಈ ಶ್ಲೋಕ ಇಲ್ಲಿ ಸ್ತೋತ್ರ ಮುಕ್ತಾಯ ಆಗ್ಬಿಟ್ಟಿದೆ, ಇನ್ ಮುಂದಿನ ಭಾಗ ನಮಗೆ ಅದು ಸಂಬಂಧ ಇಲ್ಲ ಅಂತ. ಆದ್ರೆ ಈ ಕಾರ್ತೀಕ ಮಾಸದಲ್ಲಿ ಆಚರಣೆ ಮಾಡ್ಬೇಕಾದ್ರೆ ಎಲ್ಲ ಬೇಗ ಆಚರಣೆ ಮಾಡುವಂತ, ಆ ಬೇಗ ಆಚರಣೆ ಮಾಡೋದಕ್ಕೋಸ್ಕರ ಸ್ನಾನ ವಿಧಿಯನ್ನು ಕೂಡ ಹೇಳಿದ್ದಾರೆ. ಯಾವಾಗ ಕಾರ್ತೀಕ ಮಾಸದ ಸಂದರ್ಭದಲ್ಲಿ ವಿಶೇಷವಾಗಿ ಘಟಿಕಾದ್ವಯ ಶಿಷ್ಟಾಯ, ಘಟಿಕೆ ಅಂದ್ರೆ ಗಳಿಗೆ, 2 ಗಳಿಗೆ ಅಂದ್ರೆ ಇನ್ನೇನು ಸೂರ್ಯ ಉದಯ ಆಗ್ಬಿಡ್ತಾನೆ, ಇನ್ನೇನು 2 ಗಳಿಗೆ ಕಳೆದ್ರೆ ಸೂರ್ಯೋದಯ ಆಗ್ಬಿಡುತ್ತೆ ಅಂತ ಇದ್ದಾಗ. 2 ಗಳಿಗೆ ಅಂದ್ರೆ ನಿಮಗೆ ಗೊತ್ತಿರುವಂತೆ ಗಳಿಗೆ 24 ನಿಮಿಷ, 2 ಗಳಿಗೆ 24 ನಿಮಿಷ 1 ಗಳಿಗೆಗೆ, 2 ಗಳಿಗೆ ಅಂದ್ರೆ 48 ನಿಮಿಷ ಆಯ್ತು. ಇದೇ 48 ನಿಮಿಷ ಆಗುವಷ್ಟೊತ್ತಿಗೆ ಸೂರ್ಯ ಉದಯ ಆಗುತ್ತೆ. ಅಷ್ಟ್ರ ಮುಂಚೆ ಸ್ನಾನಂ ಕುರ್ಯಾತ್ ಯಥಾವಿಧಿ, ಶಾಸ್ತ್ರೋಕ್ತ ಪ್ರಕಾರವಾಗಿ ತಾನು ಸ್ನಾನ ಮಾಡಿ ತಾನೆಲ್ಲ ಅನುಷ್ಠಾನ ಮಾಡಿಕೊಂಡು ಈ ಕಾರ್ತಿಕ ದಾಮೋದರ ಸ್ತೋತ್ರವನ್ನೆಲ್ಲ ಆ ಪೂಜಾ ಕಾರ್ಯದಲ್ಲಿ ಹೇಳಿ ತಾನು ಈ ನೀರಾಜನವನ್ನ ಮಾಡ್ಬೇಕು. ಇಲ್ಲ ಅಂದ್ರೆ ಏನು, ನರಕಂ ಯಾತಿ, ನರಕನೇ ಆಗುತ್ತೆ. ಯಾವದ್ ಇಂದ್ರಾಹ ಚತುರ್ದಶ, ಇಂದ್ರರು ಆಯಾಯ ಮನ್ವಂತರಗಳನ್ನ ಕಾಪಾಡ್ಕೊಳ್ತಾ ಇರ್ತಾರಲ್ಲ, 14 ಜನ ಏನಿದ್ದಾರೆ
ಅವ್ರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೂ ನರಕನೇ ಅಂತ ಅರ್ಥ. ಹುಟ್ತಾನೆ ಮತ್ ನರಕಕ್ಕೆ ಹೋಗ್ತಾನೆ ಅಂತ. ಅಂದ್ರೆ ಅಭಿಪ್ರಾಯ ಇದು ಹೆದರ್ಸಿರೋದು ಯಾಕಂದ್ರೆ ನೀವು ಮರಿದೇ ಅನುಷ್ಠಾನ ಮಾಡಿ ಅಂತ. ದೇವರ ಅಂತ ಕಠಿಣ ಹೃದಯ ಆಗ್ಬಿಟ್ರೆ ಯಾವಾಗ ನಾವು ಸಂಸಾರಕ್ಕೆ ಬರ್ಲೇಬಾರ್ದು, ನರಕದಲ್ಲೇ ನಾವೆಲ್ಲ ಇರ್ಬೇಕಾಗಿ ಬರುತ್ತೆ. ಆದ್ರೆ ಹಾಗಿಲ್ಲ ಅಂದ್ರೆ ಅವ್ನ ಕಾರುಣ್ಯ ಅಷ್ಟು ದೊಡ್ಡದು. ಅಷ್ಟು ಕಾರುಣ್ಯ ಇದ್ದಾಗ ಯಾಕೆ ಮಿಸ್ ಮಾಡ್ಕೊಳ್ತೀವಿ ಅಂತ. ಇದನ್ನೆಲ್ಲ ಅನುಷ್ಠಾನ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಇಷ್ಟನ್ನ ಈ ಕಾರ್ತೀಕ ದಾಮೋದರ ಸ್ತೋತ್ರದಲ್ಲಿ ಇಲ್ಲಿವರೆಗೂ ನಾವು ನೋಡಿದ್ದೀವಿ. ಇನ್ನು ಮುಂದೆ ಶನಿವಾರ ಭಾನುವಾರಗಳು ಇನ್ನು ಹಲವು ಸ್ತೋತ್ರಗಳನ್ನ ನೋಡೋಣ. ಅದ್ ಯಾವ ಸ್ತೋತ್ರ ಅಂತ ಮತ್ತೆ ಯಾರು ಸೂಚನೆ ಮಾಡಿದ್ರೆ ಹಾಗೆ ಮಾಡೋಣ. ಇಲ್ಲ ಅಂದ್ರೆ ಹೊಸ ಸ್ತೋತ್ರವನ್ನ ನಾನೇ ಹೇಳ್ತೇನೆ ಯಾವ ಸ್ತೋತ್ರವನ್ನ ಮಾಡ್ಬೋದು ಅಂತ. ಅದನ್ನ ಮುಂದಿನ ಈ ಶನಿವಾರ ಭಾನುವಾರದ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಕಾರ್ತೀಕ ದಾಮೋದರ ಸ್ತೋತ್ರವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ.